ಸುವರ್ಣ. ಹಲೋ ಹಾಯ್ ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ನಂದಿನಿ ಅಂಡ್ ಇದು ನಿಮ್ಮ ಪ್ರೀತಿಯ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರಾಸೆಸ್ಡ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗುವುದು ಪ್ಯೂರ್ಲಿ ಹೆಲ್ದಿ. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿಮಾ ಅವರು ಫಸ್ಟ್ ಬರ್ತಾರೆ. ಏನ್ ಮಾಡ್ಕೊಡ್ತಾರೆ ಎಲ್ಲ ತಿಳ್ಕೊಳ್ಳೋಣ. ಆದ್ರೆ ಮೊದಲು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ವೆಲ್ಕಮ್ ಪ್ರತಿಭಾ. ಹಾಯ್, ಹಲೋ, ಹೇಳಿ, ಏನ್ ಸಮಾಚಾರ? ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ, ನೀವು? ಓ, ನೀವ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಬಿಡಿ. ಅದು ಸರಿ. ಅದೇ ನಾವು ಮಾಡ್ಕೊಟ್ಟು ನೀವು ಚೆನ್ನಾಗಿದ್ದೀನಿ ಅಂತಂದ್ರೆ ಅಷ್ಟೇ ಖುಷಿ ಅಲ್ಲ? ಏನಿವತ್ತು ಸ್ಪೆಷಲ್? ಇವತ್ತು ಸಬ್ಬಕ್ಕಿ ಸಂಡಿಗೆ. ಅಯ್ಯೋ, ನನ್ನ ಕೋರಿಕೆ ಮೇಲೆಗೆ, ನಮ್ಮ ವೀಕ್ಷಕರ ಕೋರಿಕೆ ಮೇಲೆಗೆ ಸಬ್ಬಕ್ಕಿ ಸಂಡಿಗೆ ಇವತ್ತು. ಹೌದು, ಯಾಕಂದ್ರೆ ತುಂಬಾ ಜನ ಗೊತ್ತಿರ್ಬೋದು, ಆದ್ರೆ ಬಿಗಿನರ್ಸ್ಗೆ ಹೇಗ್ ಮಾಡೋದು ಅಂತ ಗೊತ್ತಿರೋದಿಲ್ವಲ್ಲ, ಅವರಿಗೋಸ್ಕರ ಮತ್ತೆ ನಿನಗೋಸ್ಕರ ಸಬ್ಬಕ್ಕಿ ಸಂಡಿಗೆ ಇವತ್ತು. ಸೂಪರ್. ಸೊ ಏನೇನ್ ಬೇಕು ಸಬ್ಬಕ್ಕಿ ಸಂಡಿಗೆ ಮಾಡಕ್ಕೆ? ಸಬ್ಬಕ್ಕಿ, ಸನ್ ಪ್ಯೂರ್ ಎಣ್ಣೆ, ಮೊಸರು, ಹಸಿಮೆಣಸಿನ್ಕಾಯಿ, ಉಪ್ಪು. ಓ ವಂಡರ್ಫುಲ್. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ಒಳ್ಳೆ ಸಂಡಿಗೆ ಮಾಡಬಹುದು. ಓಕೆ ಸೂಪರ್. ಸೊ ಸ್ಟಾರ್ಟ್ ಮಾಡ್ಬಿಡೋಣ. ಆಗ್ತಿಲ್ಲ? ಓ ಖಂಡಿತ ಆಗ್ತಿಲ್ಲ. ಈಗ ಎಣ್ಣೆ ಕೊಡ್ಲಾ? ಹಾ, ಎಣ್ಣೆ ಕಾಯಕ್ಕೂ ಇಡ್ಬೋದು ಬೇಕಾದ್ರೆ. ಹೌದಾ? ಅಯ್ಯೋ, ನಾನು ಸುಮ್ಮನೆ ಹೇಳ್ದೆ. ಅದು ಇಡು. ಇಡದ? ಇಡು. ಓಕೆ, ಸ್ವಲ್ಪ ನೀರ್ ಕಾಯ್ಸಕ್ ಇಟ್ಬಿಡೋಣ. ಫಸ್ಟು ಸಂಡಿಗೆ ಮಾಡ್ಬೇಕಾದ್ರೆ ಆದಷ್ಟು ಸ್ವಲ್ಪ ನೀರ್ ಕಾಯಿಸ್ಕೋಬೇಕು. ಹೌದು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಖಾರಕ್ಕೆ ಬರೀ ಹಸಿಮೆಣಸಿನಕಾಯಿ? ಬರೀ ಹಸಿಮೆಣಸಿನ್ಕಾಯಿನ ನಾನು ರುಬ್ಕೊಂಡು ಹಾಕ್ತೀನಿ. ಓಕೆ ಓಕೆ, ಸೊ ರುಬ್ಬಣ್ವಾ? ಹಾ, ಮಿಕ್ಸಿ ಜಾರ್. ಹಸಿಮೆಣಸಿನ್ಕಾಯಿ ನಮ್ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬಹುದು. ಸ್ವಲ್ಪ ಖಾರ ಜಾಸ್ತಿನೇ ಹಾಕೋಣ, ಯಾಕಂದ್ರೆ ಅದು ಒಣಗದ ಮೇಲೆ ಕಡಿಮೆ ಆಗತ್ತೆ, ಕುಗ್ಗತ್ತೆ ಅದು. ಇದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಓಹೋ, ಓಕೆ. ರುಬ್ಬೇಕಾರೆ ಮತ್ತೆ ಸ್ವಲ್ಪ ನೀರ್ ಹಾಕೋಣ. ನೀರು ಇಲ್ಲಿದೆ, ನನ್ನ ಹತ್ರ ಇದೆ. ನಿಂಗೆ ಚಮಕ್ ಕೊಟ್ಟೆ. ಓಕೆ, ಸ್ವಲ್ಪ ನೀರು. ಇವಾಗ ನೀರ್ ಕುದೀತಿದ್ಯಲ್ಲ, ಏನ್ ಮಾಡೋಣ? ರುಬ್ಕೊಂಬರ್ಲಾ? ಹಾ, ರುಬ್ಕೊಂಬ. ನನ್ನ ಪ್ರಕಾರ ಇದಾಗಿದೆ, ನಿಮ್ಮ ಪ್ರಕಾರ? ಓ ಸೂಪರ್ ಆಗಿದೆ. ಘಾಟ್ ಜಾಸ್ತಿ ಅಲ್ಲ? ಓ, ಹಸಿ ಖಾರ ಅಲ್ಲ? ನೋಡು, ನೀನ್ ಬರೋದೊಳಗೆ ಇನ್ನೊಂದು ಕೆಲಸ ಮಾಡಿದೆ. ಪ್ಲಾಸ್ಟಿಕ್ ಅವರಿಗೆ ಎಣ್ಣೆ ಮತ್ತೆ ಮಜ್ಜಿಗೆ ಹಾಕಿಟ್ಟಿದ್ದೀನಿ. ಓಕೆ, ಈಗ ಏನ್ ಮಾಡೋಣ? ರುಬ್ಬಿರುವ ಖಾರ, ಹಸಿಮೆಣಸಿನಕಾಯಿ, ಉಪ್ಪು. ಈಗ ಇದು ಒಂದು ಅರ್ಧ ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ. ಸಾಕಾ? ಸಾಕು, ಅಷ್ಟೇ ಸಾಕು. ಈ ನೀರ್ ಸಮೇತ ಹಾಕ್ತೀನಿ ನಾನು. ಯೂಶಲಿ ಉಪ್ಪಿಟ್ಟು ಅವೆಲ್ಲ ಮಾಡ್ತಾ ಅಟ್ಲೀಸ್ಟ್ ಒಂದು 6 hours ಇನ್ನು ನೆನೆಸ್ಬೇಕು ಅಂತ ಹೇಳ್ತಾರಲ್ಲ, ಇದು ಅರ್ಧ ಇಂದ ಮುಕ್ಕಾಲ್ ಗಂಟೆ ಸಾಕಾಗತ್ತೆ. ಓಕೆ. ಫಸ್ಟ್ ನೋಡ್ಬೇಕಾದ್ರೆ ನಿಂಗೆ ಇಷ್ಟು ನೀರ್ ಅನ್ಸುತ್ತೆ, ಬಟ್ ಅದು ಕುದ್ದು ಬೆಂದಾದ್ಮೇಲೆ ತುಂಬಾ ದಪ್ಪ ಆಗುತ್ತೆ. ಇದು ಹೀಗೆ ಬೇಯಿಸ್ತಾ ಇರ್ಬೇಕು. ತುಂಬಾ ಸಿಂಪಲ್ ಪ್ರೊಸೀಜರ್. ಸಬ್ಬಕ್ಕಿನೂ ಅಷ್ಟೇ ತುಂಬಾ ತಂಪು. ಮತ್ತೆ ಇನ್ನೊಂದೇನಂದ್ರೆ ಬಾಯಲ್ಲಿ ಹುಣ್ಣಾದ್ರೆ ಈ ಸಬ್ಬಕ್ಕಿ ಪಾಯಸ ಮಾಡ್ಕೊಂಡು ಕುಡಿಬಹುದು. ಓಕೆ, ಆಮೇಲೆ ಇನ್ನೊಂದು, ಲೇಡೀಸ್ ಅಲ್ಲಿ ಸಾಮಾನ್ಯವಾಗಿ ಪೀರಿಯಡ್ಸ್ ಮುಂದೆ ಹೋಗ್ಬೇಕು ಅಂತಂದ್ರೆ ಸಬ್ಬಕ್ಕಿನ ಪಾಯಸದ ರೂಪದಲ್ಲಾಗಿರ್ಲಿ ಅಥವಾ ಕುದಿಸ್ಬಿಟ್ಟು ಅದು ಗಂಜಿ ತರ ಮಾಡ್ಕೊಂಡು ಒಂದು 4 ರಿಂದ 5 ದಿವಸ ಇನ್ಸ್ಟೆಡ್ ಆಫ್ ಟೇಕಿಂಗ್ ಟ್ಯಾಬ್ಲೆಟ್ಸ್ ಇದನ್ನ ಕುಡಿಬಹುದು. ಸೊ ಅದು ಅಷ್ಟೇ ತಂಪಾಗಿರೋದ್ರಿಂದ ಮುಂದೂಡುತ್ತೆ ಅದು. ಓಕೆ, ಸೊ ದೇಹದ ಉಷ್ಣಾಂಶನ ಒಂಚೂರು ಕಮ್ಮಿ ಮಾಡೋದ್ರಿಂದ ಸ್ವಲ್ಪ ಮುಂದೂಡುತ್ತಾ? ಹೌದು. ವಂಡರ್ಫುಲ್, ವೆರಿ ಗುಡ್ ಆಕ್ಚುಲಿ. ಹೌದು. ಮತ್ತೆ ಅದೇ ಇನ್ನೊಂದು ಏನಂತಂದ್ರೆ, ಯೂಶಲಿ ಈ ತರ ಪೋಸ್ಟ್ಪೋನ್ಮೆಂಟ್ ಮಾಡಿದಾಗ ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಹೊಟ್ಟೆ ನೋವು ಜಾಸ್ತಿ ಉಂಟಾಗೋದು ಜಾಸ್ತಿ ಇರುತ್ತೆ. ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗೋದು ಜಾಸ್ತಿ ಇರುತ್ತೆ. ಅವಾಗ ಹೊಟ್ಟೆ ನೋವು ಜಾಸ್ತಿ ಆದಾಗ ಒಂದ್ ಚಮಚ ಸಕ್ಕರೆ ಇಮಿಡಿಯೇಟ್ ಆಗಿ ಬಾಯಿಗೆ ಹಾಕೊಂಡ್ರೆ ಕಡಿಮೆ ಆಗುತ್ತೆ. ಹೌದಾ? ಹೌದು. ಯಾವ್ದೇ ತರ ಹೊಟ್ಟೆ ನೋವು ಆಗಿರ್ಬೋದು. ಈಗ ಹೊಟ್ಟೆ ಅಂದ್ರೆ ಇಂಡೈಜೆಷನ್ ಆದಾಗ ಹೊಟ್ಟೆ ನೋವು ಬರುತ್ತಲ್ಲ, ಹೊಟ್ಟೆ ಗ್ಯೂಂಚ್ದಂಗ್ ಆಗುತ್ತಲ್ಲ, ಅವಾಗ್ಲೂ ಅಷ್ಟೇ ಸಕ್ಕರೆ ಒಂದ್ ಚೂರ್ ಬಾಯಿಗೆ ಹಾಕೊಂಡ್ರೆ ಕಡಿಮೆ ಆಗುತ್ತೆ. ಓ, ಏನಪ್ಪ, ಅಡ್ಗೆ ಮನೆ ಡಬ್ದಲ್ಲೇ ಎಲ್ಲ ಎಷ್ಟೊಂದು ಮೆಡಿಸಿನ್ಸ್ ಇರುತ್ತೆ. ತುಂಬಾನೇ ಇದೆ, ನಾವುಗಳು ಬಳಕೆ ಮಾಡ್ಕೊಳ್ತಿಲ್ಲ. ಆದಷ್ಟು ಜನಗಳಿಗೆ ಗೊತ್ತಾದ್ರೆ ತುಂಬಾ ಒಳ್ಳೇದು. ಮತ್ತೆ ಆಕ್ಚುಲಿ ಇನ್ನೊಬ್ರು ಒಂದು ವೀಕ್ಷಕರು ಫೋನ್ ಮಾಡಿದ್ರು ನನಗೆ, ಆಡಿಯನ್ಸ್ ಒಬ್ರು ಫೋನ್ ಮಾಡ್ಬಿಟ್ಟು, ಒಂದ್ ಎಪಿಸೋಡ್ ಅಲ್ಲಿ ನಾವು ಗೋಬಿ ಬಗ್ಗೆ ಮಾತಾಡಿದ್ವಿ. ಹೌದು, ಗೋಬಿ ಬಗ್ಗೆ ಮಾತಾಡಿದಾಗ ನಾ ಹೇಳ್ದೆ, ಒಂದು ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಇದ್ ಮಾಡ್ಕೋಬೇಕು ಅಂತ, ಹುಳ ಎಲ್ಲ ಆಗುತ್ತೆ ಅಂತ. ಅವ್ರು ಇನ್ನೊಂದು ಟಿಪ್ ಏನ್ ಹೇಳಿದ್ರು ಅಂತಂದ್ರೆ, ಅವರು ನೋಡ್ತಾ ಇದ್ರಂತೆ ಈ ಕಾರ್ಯಕ್ರಮ, ಅವ್ರ ಕಡೆ ಒಬ್ರು ಆಯುರ್ವೇದಿಕ್ ಪರ್ಸನ್, ಡಾಕ್ಟರ್ ಇರ್ಬೇಕು ಬಹುಶಃ. ಅವ್ರು ಏನ್ ಮಾಡಿದ್ರಂತ, ಅವರು ಬಂದಾಗ ಅಲ್ಲಿ ಒಂದು ಕ್ಲಾಸ್ ತಗೊಂಡಾಗ ಅವ್ರು ಹೇಳಿದ್ರಂತೆ, ಈ ಹುಣಸೆ ರಸ
ಹುಣಸೆ ರಸದಲ್ಲಿ ತೊಳೆದ್ರೂ ಹೋಗುತ್ತಂತೆ. ಹೌದಾ? ಹೌದು, ಯಾಕಂದ್ರೆ ತುಂಬಾ ಕೆಮಿಕಲ್ಸ್ ಬಳಕೆ ಮಾಡಿರ್ತಾರಲ್ಲ, ಸ್ಪ್ರೇ ಮಾಡಿರ್ತಾರಲ್ಲ, ಹುಣಸೆ ರಸದಲ್ಲಿ ತೊಳೆದ್ರೂ ಬೇಗ ಅದು ಹೋಗುತ್ತೆ. ಕೆಮಿಕಲ್ಸ್ ಜೊತೆ ಹುಳುಗಳನ್ನ? ಹೌದು. ವಂಡರ್ಫುಲ್. ಆಕ್ಚುಲಿ ಅವ್ರು ಫೋನ್ ಮಾಡ್ಬಿಟ್ಟು ನೀವು ದಯವಿಟ್ಟು ಎಲ್ಲರಿಗೂ ತಿಳಿಸಿ. ಓ ಖಂಡಿತ, ಅದು ನಿಮ್ ನಂಬರ್ ಇದ್ರಂತೂ ಯಾರ್ ಬೇಕಾದ್ರೂ ಅವ್ರಿಗೆ ಫೋನ್ ಮಾಡಿ ಈ ತರ ಒಳ್ಳೊಳ್ಳೆ ಟಿಪ್ಸ್ ಇದ್ರೆ ಹೇಳಿ. ಅದು ನಿಮ್ಮಿಂದ ಎಲ್ಲರಿಗೂ ಗೊತ್ತಾದ್ರೆ ಐ ಥಿಂಕ್ ಇಟ್ ಇಸ್ ಸಂತೋಷ. ಯಾಕಂದ್ರೆ ಅವ್ರು ನೋಡ್ಬಿಟ್ಟು ಪಾಪ ಫೋನ್ ಮಾಡ್ಬಿಟ್ಟು ಹೇಳಿದ್ರು, ನನಗ್ ಗೊತ್ತಾಗಿದೆ ಬಟ್ ವೀಕ್ಷಕರು ಎಲ್ಲಾರ್ಗು ಸುಮಾರು ಜನ ಗೊತ್ತಾಗತ್ತೆ ಇದನ್ನ, ಯಾಕಂದ್ರೆ ಎಲ್ಲರಿಗೂ ಯೂಸ್ಫುಲ್ ಅಲ್ಲ. ಖಂಡಿತ ಖಂಡಿತ. ಸೊ ಇದು ಕುದಿತಿರ್ಲಿ, ಬೇಕಾದ್ರೆ ನಾವು ಒಂದು ಬ್ರೇಕ್ ರಫ್ ಅಂತ ತಗೊಂಡ್ ಬಂದ್ಬಿಡೋಣ. ಓಕೆ, ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರಾಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡಿಗೆ ಆಗುತ್ತೆ ಪ್ಯೂರ್ ನ್ಯಾಚುರಲಿ. ಟೇಕ್ ದಿಸ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಸ್ವಾಗತ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರಾಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಓಕೆ, ನೋಡು ಈ ಹದ ಬರ್ತದೆ ನೋಡು. ಓಕೆ, ಇದು ದಪ್ಪ ಆಗ್ತಾ, ಫಸ್ಟ್ ಎಷ್ಟು ನೀರಿತ್ತು ಇದು ದಪ್ಪ ಆಗ್ತಾ ಇದೆ ಈಗ. ಈಗ ಕುದಿತಾ ಇದೆಯಲ್ಲ, ಇದು ಇಷ್ಟು ಕುದ್ರೆ ಸಾಕು. ಓ ಅಷ್ಟೇ. ಇದು ಇವಾಗ ಇಷ್ಟು ದಪ್ಪ ಇದೆ ನೋಡು, ಇಷ್ಟು ದಪ್ಪ ಇದೆ. ಸ್ವಲ್ಪ ತಣಿಸ್ಬಿಟ್ಟು ಹಾಕಿದಾಗ ಕ್ಲೀನ್ ಆಗಿ ಕೂರುತ್ತೆ ಅದು. ಬಟ್ ಏನಂದ್ರೆ ಮೊದ್ಲು ಹಾಕಿದಾಗ ದಪ್ಪ ಇರೋದಿಲ್ಲ, ತೆಳುವು ಇರುತ್ತೆ ಅದು. ಆಮೇಲೆ ಕ್ಲೀನ್ ಆಗಿ ದಪ್ಪ ಆಗುತ್ತೆ. ಹೌದು, ಬಟ್ ಇದಕ್ಕಿಂತ ಒಂದ್ ಚೂರ್ ಗಟ್ಟಿ ಆದ್ರೂ ಪರವಾಗಿಲ್ಲ, ತೊಂದ್ರೆ ಇಲ್ಲ, ತಪ್ಪಾಗಿ ಒಂಚೂರು ತೊಂದ್ರೆ ಇಲ್ಲ. ನೋಡಿ ಇವಾಗ ಆಗಿದೆ ಇದು. ಇದು ಒಂದ್ ಬೌಲ್ ಹಾಕೊಂಡು ಸ್ವಲ್ಪ ತಣ್ಸಕ್ ಇಟ್ಕೊಳ್ಳೋಣ. ಓಕೆ, ಅದೇ ಯಾಕಂದ್ರೆ ಸ್ವಲ್ಪ ತಣಿಯೋವರೆಗೂ ನಾವು ಹಾಕಕ್ಕಾಗಲ್ಲ. ಓಕೆ, ಯಾಕಂದ್ರೆ ತುಂಬಾ ಸಿಂಪಲ್ ಪ್ರೊಸೀಜರ್. ಹೌದು, ಬಿಗಿನರ್ಸ್ಗೆ ಇದು ತುಂಬಾ ಸುಲಭದ ಸಂಡಿಗೆ ಅಂತ ಹೇಳ್ಬೋದು. ಒಂದ್ ಸ್ಪೂನ್ ಕೊಡ್ತೀಯಾ? ಸ್ಪೂನಾ? ಇದು ನೋಡಕ್ ಒಂಚೂರು ಗ್ರೀನಿಶ್ ಆಗಿದೆಯಲ್ಲ, ಬಟ್ ನಮ್ಗೆ ಈ ಮದುವೆ ಮನೆಗಳಲ್ಲೆಲ್ಲ ಬಡಿಸ್ತಾರಲ್ಲ ಅದು ವೈಟ್ ವೈಟ್ ಆಗಿ ಇರುತ್ತೆ. ಹೇಗೆ? ನಿಂಗೆ ಹಸಿಮೆಣಸಿನ್ಕಾಯಿ ಬೇಡ ಅಂದ್ರೆ ಬರೀ ಉಪ್ಪು ಹಾಕಿದ್ರೆ ನಿಂಗೆ ಆ ಕಲರ್ ಬರುತ್ತೆ. ಸ್ವಲ್ಪ ಉಪ್ಪು ಖಾರ ಇದ್ರೆ ಚೆನ್ನಾಗಿರುತ್ತಲ್ಲ, ಸೊ ಹಾಗಾಗಿ ಹೋಗಿ ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಬೇಡ ಅಂದವರು ಬರೀ ಉಪ್ಪು ಹಾಕೊಂಡು ಮಾಡ್ಕೋಬಹುದು. ನೋಡಿ ಇವಾಗಲೇ ಹಾಕಿಟ್ಟಿದ್ದೀನಿ ನಾನು. ನೋಡು ಚಿಕ್ಕದಾಗೆ, ಮತ್ತೆ ಬಿಸಿಲಿಗೆ ಹಾಕಿದಾಗ ಅದಿನ್ನು ಕಂಪ್ರೆಸ್ ಆಗುತ್ತೆ. ಈ ತರ ಚಿಕ್ಕ ಚಿಕ್ಕದಾಗಿ ಹಾಕೊಂಡ್ಬರ್ಬೇಕು. ಏನಂದ್ರೆ ಇದು ಬೇರೆ ಸಂಡಿಗೆ ತರ ಅಲ್ಲ, ಸ್ವಲ್ಪ ಸ್ಪ್ರೆಡ್ ಆಗತ್ತೆ, ಸ್ವಲ್ಪ ದೂರ ದೂರನೇ ಹಿಂಗ್ ಹಾಕೊಂಡ್ಬರ್ಬೇಕು. ನೋಡು ಈ ತರ. ಈಗ ಇದನ್ನ ತಳದ್ಮೇಲೆ ನಾವು ಮೇಲ್ಗಡೆ ಹೋಗಿ ಹಾಕೋಣ. ಓ ಎಸ್. ಈಗ ಬಾಣ್ಲಿ ಇಟ್ಬಿಡು. ಪ್ರೋಗ್ರಾಮ್ ಆಗ್ತಿದಂಗೆ ಟೆರೆಸ್ ಮೇಲೆ ಒಣಗಾಕ್ಬಿಟ್ಟು ಹೋಗ್ತೀನಿ ನಾನು. ಆಯ್ತು, ನಾಳೆ ಬಂದು ತಗೊಂಡು ಹೋಗೋಣ ಅಷ್ಟೇ. ನೋಡು ಈ ಬಾಣ್ಲೆ ಇಟ್ಲಾ? ಓಕೆ, ಈಗ ಒಂದ್ ಸ್ವಲ್ಪ ಹಾಕ್ಬಿಡ್ತೀನಿ. ಓಕೆ, ದೂರ ಬಾ. ಓ, ಇದು ಕರೆದ ಮೇಲೆ ಮಾಮೂಲಿ ಕಲರೇ ಆಯ್ತು, ಸ್ವಲ್ಪ ಲೈಟ್ ಆಗಿ ಆಯ್ತು. ಇದು ನಾನು ಬರೀ ಉಪ್ಪು ಹಾಕಿರೋದು. ಓಕೆ, ನೋಡು ಇದು ನೀನು ಮದ್ವೆ ಮನೆಯಲ್ಲೆಲ್ಲ ಬಣ್ಣ ಹಿಂಗಿರುತ್ತೆ ತಾನೆ. ನೋಡು 2 ಆಸೆನೂ ಪೂರೈಸಿದೀನಿ ನನಗೆ. ಈಗ ಯೂಶಲಿ ನೀವು ಮನೇಲಿ ಮಾಡ್ತಾ ಬರೀ ಉಪ್ಪು ಹಾಕಿ ಮಾಡೋದಾ? ಇಲ್ಲ, ನಾನು ಹಸಿಮೆಣಸಿನ್ಕಾಯಿನೂ ಹಾಕ್ತೀನಿ, 2 ತರನೂ ಮಾಡ್ತೀನಿ ನಾನು. ಓಕೆ, ಸೊ ನಾವು ಒಂಥರ 2 ತರಾನು ನೋಡ್ಕೊಂಡಾಯ್ತು. ಹೌದು, ಖಾರ ಇಲ್ಲದೆ ಬೇಕು ಅಂದ್ರೆ ಹಸಿಮೆಣಸಿನ್ಕಾಯಿ ಡಿಲೀಟ್ ಮಾಡ್ಬೋದು, ಮಿಕ್ಕಿದೆಲ್ಲ ಹಾಕೋಬಹುದು. ಹೌದು, ಈ ತರ ಪ್ಲೇನ್ ಬೇಕು ಅಂದ್ರೆ ಬರೀ ಉಪ್ಪು ಹಾಕೋಬೇಕು. ಎಸ್ಪೆಷಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತದ್ದು ಇದು ಸಂಡಿಗೆ. ಈ ಸಂಡಿಗೆ ಎಲ್ಲ ನಂಗೆ ಗೊತ್ತಿಲ್ಲ, ನನಗೆ ಇಷ್ಟ ಅಷ್ಟೇ, ಸಿಂಪಲ್. ಸರಿ ತಗೋ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳು. ಹಲೋ. ಅಪ್ಪ ಸಾಕಮ್ಮ, ಈ ಗಿಡು ಅಲ್ಲೇ, ಈ ಗಿಡು ಬೇರೆ ದಿನೊಂದು ಮಾಡ್ಕೊಡ್ತೀನಿ, ಆಮೇಲೆ ಅದ್ರ ಜೊತೆಗೆ ತಿನ್ನೋ. ಅವ್ರು ಈಗ ನೋಡೋದು ಬೇಡ, ಅಲ್ಲಿ ತನಕ ತಿಂತೀನಿ. ಆಯ್ತಾಯ್ತು. ಸಬ್ಬಕ್ಕಿ ಸಂಡಿಗೆ ಮಾಡುವ ವಿಧಾನ: ಮೊದಲಿಗೆ ಸಬ್ಬಕ್ಕಿಯನ್ನು 1 ರಾತ್ರಿ ನೆನೆಯಲು ಬಿಡಿ. ಈಗ ಒಂದು ಮಿಕ್ಸಿ ಜಾರಿನಲ್ಲಿ ಹಸಿಮೆಣಸಿನಕಾಯಿ, ಉಪ್ಪು, ಸ್ವಲ್ಪವೇ ನೀರನ್ನು ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕುದಿಸಿಕೊಳ್ಳಿ. ಕುದಿಸಿದ ನೀರಿಗೆ ಉಪ್ಪು, ರುಬ್ಬಿದ ಮಿಶ್ರಣ, ನೆನೆಸಿದ ಸಬ್ಬಕ್ಕಿ ಹಾಕಿ ಚೆನ್ನಾಗಿ ಬೇಯಿಸಿ. ಈಗ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಮೊಸರು ಹಾಗೂ ಸನ್ ಪ್ಯೂರ್ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಪ್ಲಾಸ್ಟಿಕ್ ಶೀಟಿನ ಮೇಲೆ ಚೆನ್ನಾಗಿ ಹರಡಿ ಬೇಯಿಸಿದ ಸಬ್ಬಕ್ಕಿ ಮಿಶ್ರಣವನ್ನು ಸಂಡಿಗೆಯಂತೆ ಹಾಕಿ 3 ರಿಂದ 4 ದಿನ ಬಿಸಿಲಿನಲ್ಲಿ ಒಣಗಿಸಿದರೆ
ಸಬ್ಬಕ್ಕಿ ಸಂಡಿಗೆ ಕರಿಯಲು ಸಿದ್ಧ. ಹಲೋ ಸಾಕು, ಇವಾಗ ನೆಕ್ಸ್ಟ್ ಮಾಡೋಣ. ಬಯರ್ಕೆ ಆಗ್ತದೆ ತಾನೆ? ಹೌದು. ಮಿಂಟಿ ಲೆಮನೇಡ್ ಮಾಡ್ಕೊಡ್ತೀನಿ. ಏನದು? ಮಿಂಟಿ ಲೆಮನೇಡ್ ಅಂತ ಮಾಡ್ಕೊಡ್ತೀನಿ, ಕುಡಿದು ನೋಡಿ ಹೇಗಿದೆ ಅಂತ. ಸೂಪರ್. ಸೊ ಏನೇನ್ ಬೇಕು ಮಿಂಟಿ ಲೆಮನೇಡ್ ಮಾಡಕ್ಕೆ? ಇದಕ್ಕೆ ಈಸ್ಟರ್ನ್ ಪೆಪ್ಪರ್ ಪೌಡರ್, ಪುದೀನ, ಸಕ್ಕರೆ, ಬ್ಲ್ಯಾಕ್ ಸಾಲ್ಟ್, ಲಿಂಬೆ ಹಣ್ಣು, ಉಪ್ಪು, ಇದು ಸೋಡಾ, ಪ್ಲೇನ್ ಸೋಡಾ ಹಾಗೂ ಐಸ್ ಕ್ಯೂಬ್ಸ್. ಸಖತ್ ಕೂಲ್ ಡ್ರಿಂಕ್ಸ್ ಮಾಡ್ಕೊಡ್ತಾ ಇದೀರಾ ನನಗೆ ಇವತ್ತು. ಹೌದು. ಫಸ್ಟ್ ಪ್ಯಾನ್ ಕೊಡು. ಪ್ಯಾನ್? ಗ್ಯಾಸ್ ಆನ್ ಮಾಡು. ಇದು ದೊಡ್ಡ ಉರಿಯಲ್ಲೇ ಮಾಡ್ಕೊಟ್ಬಿಡೋಣ, ನಿಂಗೆ ಬೇಗ ಮಾಡೋಣ. ಪರವಾಗಿಲ್ಲ, ಬಟ್ ಗ್ಯಾಸ್ ಯಾಕೆ ಅಂತ ಅರ್ಥ ಆಗಿಲ್ಲ. ಹೇಳ್ತೀನಿ ಏನಕ್ಕೆ ಅಂತ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಸಕ್ಕರೆ ಕರಗಿಸ್ಕೊಂಡ್ಬಿಡೋಣ. ಎಳೆ ಪಾಕ ಬರ್ಬೇಕಾ ಇದನ್ನು? ಇದು ಎಳೆ ಪಾಕ ಏನು ಬರೋದು ಬೇಡ, ಕರಗಿದ್ರೆ ಸಾಕು. ಒಂದು ಸ್ಪೂನ್ ಕೊಡ್ತೀನಿ. ಇದು ಸಕ್ಕರೆ ಶುಗರ್ ಸಿರಪ್ ಮಾಡ್ಕೋಬೇಕು. ಸಕ್ಕರೆ ಪಾಕ ಅಂತಂದ್ರೆ ಸಿರಪ್ ಅಷ್ಟೇ, ತಿನ್ ಸಿರಪ್ ಮಾಡ್ಕೊಂಡ್ರೆ ಸಾಕು. ಇದು ಕರಗಬೇಕಿದೆ. ಇದು ಸ್ಪ್ಯಾಚುಲಾ ಕೊಡ್ಲಾ? ಏನಂದ್ರೆ ಈ ಸಕ್ಕರೆ ಪಾಕ ಮಾಡ್ಕೊಂಡು ನೀನ್ ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡ್ರೆ ಬೇಕಾದಾಗ ಮಾಡ್ಕೊಂಡ್ಬಿಡ್ಬೋದು ಇದನ್ನ. ಓಕೆ. ಸಕ್ಕರೆ ಪಾಕ, ಉಪ್ಪು, ಪೆಪ್ಪರ್ ಪೌಡರ್ ಇದೆಲ್ಲ ಹಾಕೊಂಡು ಒಂದು ಇದ್ರೊಳಗೆ ಏರ್ ಟೈಟ್ ಕಂಟೈನರ್ ಅಥವಾ ಗ್ಲಾಸ್ ಬಾಟಲ್ ಇದ್ರೊಳಗೆ ಹಾಕಿ ಇಟ್ಕೊಂಡ್ಬಿಡ್ಬೋದು. ಬೇಕು ಅಂದಾಗ ಯೂಸ್ ಮಾಡ್ಕೋಬಹುದು. ಎಸ್. ಮತ್ತೆ ಏನಂದ್ರೆ ಪುದೀನ, ನಿಂಗೆ ಈಗ ಸ್ವಲ್ಪ ಕೆಲವರಿಗೆ ಡೆಂಟಲ್ ಪ್ರಾಬ್ಲಮ್ ಇರುತ್ತೆ, ಅಲ್ಲಿನ ಒಸಡು ಪ್ರಾಬ್ಲಮ್ ಇರುತ್ತಲ್ಲ, ಅಂತವ್ರಿಗೆ ಏನ್ ಮಾಡ್ಬೋದು, ಈ ದಿವಸ ಬೆಳಿಗ್ಗೆ ಈ ಪುದೀನ ಇರುತ್ತಲ್ಲ, ಒಂದೆರಡು ಎಲೆ ಆಗಷ್ಟು ಅಗದ್ರೆ ಆ ವಾಸನೆ ಇರೋದು, ದುರ್ವಾಸನೆ ಇರೋದು ಹೋಗುತ್ತೆ. ಮತ್ತೆ ಆ ಮಿಂಟ್ ಫ್ಲೇವರ್ ಹಾಕಿರೋದ್ರಿಂದ ವಾಸನೆ ಒಂಥರ ಈ ಪುದೀನ ಸ್ಮೆಲ್ ಫ್ರೆಶನಿಂಗ್ ಆಗಿರುತ್ತೆ. ಚೂಯಿಂಗ್ ಗಮ್ಸ್ ಅಲ್ಲೂ ಅಥವಾ ಮೌತ್ ಫ್ರೆಶನರ್ಸ್ ಅಲ್ಲೂ ಮಿಂಟ್ ಅನ್ನೋದು ಹಾಕೇ ಇರ್ತಾರಲ್ಲ. ಹೌದು. ಅದ್ರ ಬದಲು ಡೈರೆಕ್ಟ್ ಆಗಿ ಒಂದ್ ಎಲೆ ತಿನ್ನೋದ್ರಿಂದ ಐ ಥಿಂಕ್ ಇಟ್ ಇಸ್ ಮೋರ್ ಬೆಟರ್ ಅನ್ಸುತ್ತೆ. ಹೌದು. ಮತ್ತೆ ಇನ್ನೊಂದೇನಂದ್ರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಈ ಚಿಕನ್ ಪಾಕ್ಸ್ ಬರೋದು ಸಾಮಾನ್ಯ. ಹೌದು. ಈ ಅಮ್ಮ ಬಂದಾಗ ಏನಾಗುತ್ತೆ, ಮಕ್ಕಳಿಗೆ ತಡ್ಕೊಳಕ್ ಆಗೋದಿಲ್ಲ, ಅಂದ್ರೆ ಸ್ವಲ್ಪ ಬರುತ್ತೆ ನಿಂತೋಗುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು, ಈ ಒಂದೆಲ್ಗ ಇದೆಯಲ್ಲ, ಒಂದೆಲ್ಗನ ಕಷಾಯ ಮಾಡ್ಬೇಕು. ಒಂದ್ ಸ್ವಲ್ಪ ನೀರ್ಗೆ ಒಂದೆಲ್ಗನ ಹೆಚ್ಚಿಬಿಟ್ಟು ಹಾಕ್ಬಿಡ್ಬೇಕು. ಅದು ನೀರ್ ಕುದಿಯತ್ತಲ್ಲ, ಕುದ್ಮೇಲೆ ಅದ್ರ ಕಷಾಯ ಒಂಚೂರ್ ಕಷಾಯ ಕೊಟ್ರೆ ಹೊಟ್ಟೆಲಿರುವಂತ ನಂಜೆಲ್ಲ ಮೇಲ್ಗಡೆ ಬಂದ್ಬಿಡುತ್ತೆ. ಏನಂದ್ರೆ ಹೊಟ್ಟೆಲಿರೋ ನಂಜು ಮೇಲ್ಗಡೆ ಬಂದ್ರೆ ಅಮ್ಮ ಏನ್ ಎದ್ದಿರೋದಿಲ್ವೋ ಅದೆಲ್ಲ ಎದ್ದು ಬಂದ್ಬಿಡುತ್ತೆ. ಸೊ ಹೊಟ್ಟೆಲಿರೋ ನಂಜೆಲ್ಲ ಆಚೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಹೋಗಿ ಹೊಟ್ಟೆಲೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಆದಷ್ಟು ಒಂದೆಲ್ಗ, ಉರ್ಗ ಇದೇನಂತಾರೋ ಅದ್ರ ಕಷಾಯ ಮಾಡಿ ಕೊಟ್ರೆ ಒಳ್ಳೇದು. ಒಂದೆಲ್ಗನು ಉರ್ಗನು ಎರಡು ಒಂದೇನಾ? ಎರಡು ಒಂದೇ. ಎರಡು ಹೆಸರು, ಒಂದೆಲ್ಗ ಅಂತಾರೆ, ಉರ್ಗ ಅಂತಾರೆ, ಬ್ರಾಹ್ಮಿ ಸೊಪ್ಪು ಅಂತಾರೆ. ಅದೇ. ಸೊ ಬುದ್ಧಿಶಕ್ತಿಗೂ ಬಹಳ ಒಳ್ಳೇದು. ಈ ಅಮ್ಮ ಆದಾಗ್ಲೂ ಬಹಳ ಒಳ್ಳೇದು. ಹೊಟ್ಟೆಲಿರೋ ನಂಜೆಲ್ಲ ಆಚೆ ಬರುತ್ತೆ ಕಷಾಯ ಮಾಡ್ಕೊಟ್ರೆ. ಏನಿಲ್ಲ, ಕುದಿಯೋ ನೀರಿಗೆ ಒಂಚೂರು ಒಂದೆಲ್ಗ ಹಾಕಿ ಆ ಕಷಾಯ ಚೂರು ಕೊಟ್ರೆ ಸಾಕು, ಹೊಟ್ಟೆಲಿರೋದೆಲ್ಲ ಮೇಲ್ ಬಂದ್ಬಿಡತ್ತೆ. ಸೂಪರ್. ಯಾಕಂದ್ರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಎಲ್ಲರಿಗೂ ಯೂಸ್ ಆಗತ್ತೆ. ಈಗ ಏನ್ ಮಾಡೋಣ, ಇದಕ್ಕೆ ಒಂಚೂರು ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ಈಸ್ಟರ್ನ್ ಪೆಪ್ಪರ್ ಪೌಡರ್. ಖಾರವಾಗಿ, ಸ್ವೀಟ್ ಆಗಿ, ಹುಳಿಯಾಗಿ ಇರಂಗಿದೆ. ಹೌದು. ಮತ್ತೆ ಸೈಂಧವ ಲವಣ. ಏನದು? ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಸೈಂಧವ ಲವಣ ಅಂತಾರ? ಹೌದು, ಸೈಂಧವ ಲವಣ ಅಂತ. ಅದಕ್ಕೆ ಆಯುರ್ವೇದದ ಹಂಗಂತಾರ? ಹೌದು, ಸೈಂಧವ ಲವಣ ಅಂತಾರೆ. ಮತ್ತೆ ಸ್ವಲ್ಪ ಉಪ್ಪು. ಮಿಕ್ಸ್ ಮಾಡಿ. ಇದಿಷ್ಟು ಮಿಕ್ಸ್ ಆಗಿದೆಯಲ್ಲ ಸಾಕು, ಯಾಕಂದ್ರೆ ಕರಗಿದೆ. ಈಗ ಏನ್ ಮಾಡೋಣ, ಗ್ಯಾಸ್ ಆಫ್ ಮಾಡ್ಬಿಡೋಣ. ಸೊ ಇವಾಗ ನಾವು ಈಸ್ಟರ್ನ್ ಪೆಪ್ಪರ್ ಪೌಡರ್ ಹಾಕಿದೀವಿ, ಬ್ಲ್ಯಾಕ್ ಸಾಲ್ಟ್ ಹಾಕಿದೀವಿ, ಸೈಂಧವ ಲವಣ, ಉಪ್ಪು ಹಾಕಿದೀವಿ, ಸಕ್ಕರೆ, ಇದಿಷ್ಟು ನಾವು ಕರಗಿಸ್ಕೊಂಡಿದೀವಿ. ಈಗ ಏನ್ ಮಾಡ್ಬೇಕು, ಈ ಮಿಶ್ರಣಕ್ಕೇನೆ ನಾವು ಸ್ವಲ್ಪ ಪುದೀನ ಚೂರು ಇದಕ್ಕೆ ಹಾಕ್ಬಿಟ್ಟು, ಆಮೇಲೆ ನಾವು ಇದು ಮಾಡ್ತೀವಲ್ಲ, ಯಾವ್ದು ಸೋಡಾ ಹಾಕ್ಬಿಟ್ಟು ಮಾಡ್ತೀವಲ್ಲ ಡ್ರಿಂಕು, ಅವಾಗ ಇನ್ನೊಂಚೂರು ಮೇಲ್ಗಡೆ ಹಾಕೋಬಹುದು. ಇದು ಚೂರು ಹಾಕಿ ಫ್ಲೇವರ್ಗೆ ಒಂದಿಷ್ಟು ಸಾಕು ಅಂತ. ಹೌದು. ಈ ಹಂತದಲ್ಲಿ ಏನ್ ಮಾಡೋದು, ನಿಂಬೆ ರಸ. ಕುದಿಸೋದಿಲ್ಲ ಲಿಂಬೆ ಹಣ್ಣ. ಈಗ ಲಿಂಬೆ ರಸ ಹಾಕ್ತೀವಿ.
ಸೊ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿರ್ತೀವಿ. ಬೇಕಾದ್ರೆ ಇನ್ನೂ ಜಾಸ್ತಿ ಮಾಡ್ಕೋಬಹುದು, ಹಾಕೋಬಹುದು. ಈಗೇನ್ ಮಾಡೋಣ, ಮಿಕ್ಸಿ ಜಾರ್ ಕೊಡು. ವಾ, ಇದೇನು ಒಲೆ ಮಿಕ್ಸಿ ಎಲ್ಲಾನು. ಹೌದು. ಇವಾಗ ಈ ಮಿಶ್ರಣ ನಾವೇನ್ ಮಾಡಿದೀವೋ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಮತ್ತೆ ಐಸ್ ಕ್ಯೂಬ್ಸ್ ಹಾಕೊಂಡು ಕ್ರಶ್ ಮಾಡ್ಕೋಬೇಕು. ಲಾಸ್ಟ್ ಅಲ್ಲಿ ಸೋಡಾ ಆಡ್ ಮಾಡಬೇಕು. ಸೋಡಾ ಮಸ್ತಾ? ಸೋಡಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಫ್ರೆಶ್ ಡ್ರಿಂಕ್. ಇದನ್ನ ನಾನು ರುಬ್ಕೊಂಡ್ಬಂದ್ಬಿಡ್ತೀನಿ. ಓಕೆ. ತಣ್ಣಗೆ ಗ್ಲಾಸ್ ಕೊಡಿ. ಎಲ್ಲ ಹಿಂಗೆಲ್ಲ ಐಸ್ ಆಗಿರುತ್ತೆ ನಂಗೆ ಅದು ಮುಟ್ಟಕ್ಕೆ. ಹೌದಾ? ಎಲ್ಲ ಇಷ್ಟ. ಗ್ಲಾಸ್ ಕೊಡ್ಲಾ? ಹೌದು. ಇನ್ನೊಂದು ಕೊಡು, ಇಬ್ರು ಶೇರ್ ಮಾಡೋಣ. ಓ ಹೌದಾ? ಫಸ್ಟ್ ಟೈಮ್ ಅಲ್ಲ? ಫಸ್ಟ್ ಟೈಮ್ ಪ್ರತಿಮಾ ಕೇಳ್ತಾ ಇರೋದು ಇನ್ನೊಂದು ಕೊಡು ಅಂತ. ಏನ್ ಮಾಡೋಣ, ಇದಕ್ಕೆ ಹಾಕ್ಬಿಡೋಣ. ಈಗ ಇದಕ್ಕೆ ಹಾಕೋಣ. ಡೈರೆಕ್ಟ್ ಇದಕ್ಕೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಷ್ಟು ಬೇಕಾ? ನೋಡು, ನೀವು ಒಂದ್ಸತಿ ಕುಡಿದ್ಬಿಟ್ಟು ತಿರ್ಗಬೇಕು ಅಂತೀಯ. ಒಂದು ಮಿಂಟ್ ಲೆಮನೇಡ್ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಸೊ ಹಂಗೆ ಒಂದು ನೀವು ಇಟ್ಕೊಂಬಿಡಿ. ಶೋರ್. ಕೇಳಿರೋದೇ ಹೆಪ್ರೂಪ ಅಲ್ವಾ? ಓಕೆ, ಟೇಸ್ಟ್ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಶೋರ್. ಮಿಂಟ್ ಲೆಮನೇಡ್ ಮಾಡುವ ವಿಧಾನ: ಒಂದು ಪ್ಯಾನಿನಲ್ಲಿ ನೀರು ಹಾಗೂ ಸ್ವಲ್ಪ ಸಕ್ಕರೆ ಹಾಕಿ ಎಳೆ ಪಾಕ ಮಾಡಿಕೊಳ್ಳಿ. ಈ ಪಾಕಕ್ಕೆ ಈಸ್ಟರ್ನ್ ಪೆಪ್ಪರ್ ಪೌಡರ್, ಬ್ಲ್ಯಾಕ್ ಸಾಲ್ಟ್, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಶ್ರಣಕ್ಕೆ ಸ್ವಲ್ಪ ಪುದೀನ ಸೇರಿಸಿ ನಿಂಬೆ ರಸ ಹಾಕಿ ಚೆನ್ನಾಗಿ ಹೊಂದಿಸಿ. ನಂತರ ಮಿಕ್ಸಿ ಜಾರಿನಲ್ಲಿ ಸ್ವಲ್ಪ ಐಸ್ ಕ್ಯೂಬ್ ಹಾಗೂ ನಿಂಬೆ ರಸ ಮಿಶ್ರಣವನ್ನು ರುಬ್ಬಿಕೊಳ್ಳಿ. ಈ ಮಿಶ್ರಣಕ್ಕೆ ಪ್ಲೇನ್ ಸೋಡಾ ಹಾಕಿ ಸರ್ವ್ ಮಾಡಿದರೆ ಮಿಂಟಿ ಲೆಮನೇಡ್ ಸವಿಯಲು ಸಿದ್ಧ. ಥ್ಯಾಂಕ್ ಯು. ವೆಲ್ಕಮ್. ಹೇಗಿದೆ ಹೇಳು? ಸರಿಯಾ? ಕುಡಿ ನೋಡಿ. ಹೆವೆನ್ ಅಲ್ಲ, ಸ್ವರ್ಗ. ಅದು ಚಿಲ್ಡ್ ಆಗಿ ಕುಡಿಬೇಕು. ಸೂಪರ್ ಆಗಿರುತ್ತೆ. ತಣ್ಣಗಿದೆ ಇದು. ಆಹಾ, ಈ ಬಿಸಿಲಿಗಂತೂ ಹಿತವಾಗಿದೆ. ಓಕೆ, ನೀವು ಇದು ಖಾಲಿ ಮಾಡ್ಬಿಡಿ, ಹೋಗಿ ಬನ್ನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಭೇಟಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಏನು ಮಾಡಬೇಡಿ, ಒಂದು ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ಅಷ್ಟರಲ್ಲಿ ನಾನು ಇದನ್ನ ಫುಲ್ ಖಾಲಿ ಮಾಡಿರ್ತೀನಿ. ಓಕೆ, ನಿಮ್ಮ ನೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರಾಸೆಸ್ಡ್ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಪವರ್ಡ್ ಬೈ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇವತ್ತು ನಮ್ಮ ಜೊತೆ ಒಬ್ರು ಡಾಕ್ಟರ್ ಇದ್ದಾರೆ. ಇವರು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ, ಹಾಗೆ ನಮಗೋಸ್ಕರ ಇವ್ರು ಏನ್ ಮಾಡ್ಕೊಡ್ತಾರೆ ಅಂತ ಕೂಡ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಮಂಜುಳಾ. ನಮಸ್ತೆ ಡಾಕ್ಟರ್. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು? ನಾನು ಸಕ್ಕತ್ತಾಗಿದ್ದೀನಿ. ಸೊ ಫುಲ್ ಸ್ಮೈಲಿಂಗ್ ಫೇಸಲ್ಲಿ ಬರ್ತಾ ಇದ್ದೀರಾ, ಫುಲ್ ರೆಡಿಯಾಗಿ ಬಂದಿದ್ದೀರಾ. ಇವತ್ತು ನಮಗೋಸ್ಕರ ಏನಾದ್ರು ಸ್ಪೆಷಲ್ ಮಾಡ್ಕೊಡಕ್ಕೆ? ಹೌದು. ಏನ್ ಮಾಡ್ಕೊಡ್ತಾ ಇದ್ದೀರಾ? ನಾನು ಇವತ್ತು ಬೇಳೆಕಾಳು ಉಂಡೆ ಅಂತ ಹೇಳ್ಬಿಟ್ಟು ಬೇಳೆಗಳಿಂದ ಒಂದು ತಿಂಡಿ ತಯಾರಿಸ್ತಾ ಇದ್ದೀನಿ. ಓಕೆ. ಅದರಲ್ಲಿ ಜಾಸ್ತಿ ಹೆಚ್ಚಿನ ಇದನ್ನೆಲ್ಲ ಏನು ಉಪಯೋಗಿಸ್ತಾ ಇಲ್ಲ. ಅದರಿಂದ ಪ್ರೋಟೀನ್ ಅಂಶ ಜಾಸ್ತಿ ಇದೆ, ಮತ್ತೆ ಹಸಿ ತರಕಾರಿ ಮತ್ತೆ ಇದನ್ನ ಸೊಪ್ಪು ಇದನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಒಟ್ಟು ಹಾರ್ಟ್ ಹೆಲ್ತ್, ವಿಟಮಿನ್ ಅಂಡ್ ಪ್ರೋಟೀನ್ಸ್ ಜಾಸ್ತಿ ಇದೆ. ಓಕೆ. ನಾಟ್ ಯೂಸಿಂಗ್ ಆಯಿಲ್, ನಾಟ್ ಮಚ್ ಆಫ್ ಆಯಿಲ್. ಸರಿ. ಸೊ ಏನೇನ್ ಬೇಕು ಈ ಉಂಡೆ ಮಾಡೋದಕ್ಕೆ, ಬೇಳೆಗಳ ಉಂಡೆ ಮಾಡೋದಕ್ಕೆ? ತೊಗರಿ ಬೇಳೆ, ಹೆಸರು ಬೇಳೆ, ಉದ್ದಿನ ಬೇಳೆ, ಕಡಲೆಬೇಳೆ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈಸ್ಟರ್ನ್ ಅರಿಶಿನ ಪುಡಿ, ಹೆಚ್ಚಿದ ಈರುಳ್ಳಿ, ಜೀರಿಗೆ, ಮೆಣಸಿನಕಾಯಿ, ಉಪ್ಪು. ಇಷ್ಟಿದ್ರೆ ಸಾಕಲ್ವಾ? ಓಕೆ. ಸೊ ಸ್ಟಾರ್ಟ್ ಮಾಡಿಬಿಡೋಣ. ಏನು ಕೊಡಲಿ ಇದನ್ನು? ಫಸ್ಟ್ ಇದನ್ನೆಲ್ಲ
ರುಬ್ಕೋಬೇಕಾಗತ್ತೆ. ಸೊ ಒಂದು ಮಿಕ್ಸಿ ಜಾರ್ ಕೊಡ್ತೀನಿ. ಇದರಲ್ಲಿ ಫಸ್ಟ್ ಮೆಣಸಿನಕಾಯಿ ಆಹಾ, ಮತ್ತು ಜೀರಿಗೆ, ಓಕೆ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಅರಿಶಿನ, ಜೀರಿಗೆ ಮತ್ತು ಮೆಣಸಿನ್ಕಾಯಿನ ಒಂದು ಸತಿ ರುಬ್ಕೋಬೇಕು. ಇದಕ್ಕೆ ಇವಾಗ ಬೇಳೆಗಳು ಹಾಕೊಳ್ಳೋಣ. ಬೇಳೆಗಳನ್ನ ನೀವು ಬೇಯಿಸಿಟ್ಕೊಂಡಿದ್ರೆ ಅಥವಾ ಬರೀ ನೆನೆಸಿಟ್ಕೋಬೇಕು. ಒಂದು 3 ಗಂಟೆಗಳ ಮುಂಚೆನೆ ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ಈ 3 ಬೇಳೆಗಳನ್ನ ಒಂದೇ ಪ್ರಮಾಣದಲ್ಲಿ ಇರಬೇಕು. ಹೆಸರು ಬೇಳೆ, ಕಡಲೆಬೇಳೆ ಮತ್ತು ತೊಗರಿಬೇಳೆ. ಉದ್ದಿನ ಬೇಳೆ ಒಂದು 2 ಸ್ಪೂನ್ ಆದರೆ ಸಾಕು, ಯಾಕೆಂದರೆ ಸಾಫ್ಟ್ ಆಗಿ ಬರುತ್ತೆ ಅಂತ ಅಷ್ಟೇ. ಇಲ್ಲಾಂದರೆ ಗಟ್ಟಿ ಇರುತ್ತೆ ಈ ಬೇಳೆಗಳೆಲ್ಲ. ಅದಕ್ಕೋಸ್ಕರ ಸಾಫ್ಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಬೇಳೆಗಳಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರೋದ್ರಿಂದ ಮಕ್ಕಳಿಗೆ ಒಳ್ಳೆಯದು. ಯೂಶಲಿ ಇವಾಗ ಮಕ್ಕಳುಗಳೆಲ್ಲ ಜಂಕ್ ಫುಡ್ ಜಾಸ್ತಿ ತಿಂತಾರೆ, ಬರ್ಗರು, ಪಾಸ್ತಾ ಅಂಥದ್ದನ್ನ ಇಷ್ಟಪಡ್ತಾರೆ. ಇದು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆ ಥರ ಎಲ್ಲ ಕೊಟ್ಟರೆ ಅವ್ರಿಗೆ ಒಳ್ಳೇದು, ಹೆಲ್ದಿ ಆಗಿರುತ್ತೆ. ಜೊತೆಗೆ ಒಂಥರ ಎಲ್ಲದೂ ಇರೋ ಮಕ್ಕಳಿಗೆ ನಾನ್ ವೆಜ್ ಕೊಡದೇ ಇರೋರಿಗೆ ಮೀಲ್ ಇದೆಲ್ಲ ಕೊಡೋದಿಲ್ವಲ್ಲ, ಮೊಟ್ಟೆ ಆ ಥರ ಎಲ್ಲ, ಆದರೆ ಇದು ಪ್ರೋಟೀನ್ಗೆ ಜಾಸ್ತಿ, ಅದಕ್ಕೆ ಸಮಾನವಾದಂತಹ ಒಂದು ತಿಂಡಿ ಅಂತ ಹೇಳ್ಬೋದು. ಸಬ್ಬಕ್ಕಿ ಸೊಪ್ಪು ಇದೆಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ವಿಟಮಿನ್ ಕೂಡ ಇರುತ್ತೆ. ಹೌದು. ಸೊ ಇಟ್ಸ್ ಹೆಲ್ದಿ. ಸೊ ಯಾವ ಊರಿನವ್ರು ನೀವು? ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ನಮ್ಮ ತಂದೆ ಎಲ್ಲ ಬೇರೆ ಊರಿನಿಂದ ಬಂದವರು, ನಮ್ಮ ಹಸ್ಬೆಂಡ್ ಕೂಡ ಬೇರೆ ಊರು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ಇದು ಒಂದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸಾಫ್ಟ್ ಬರ್ಲಿಕ್ಕೆ ಅಷ್ಟೇನಾ ಅಥವಾ ಏನಾದ್ರು? ಸಾಫ್ಟ್ ಬರಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು, ಅಷ್ಟೇನಾ? ಓಕೆ. ಸೊ ರುಬ್ಕೊಂಡಾಗಿದೆ ಅಲ್ಲ? ಏನು ಮುಂದಿನ ಹಂತ ಏನು? ಈ ಸೊಪ್ಪುಗಳನ್ನೆಲ್ಲ ತರಕಾರಿ ಹಚ್ಚಿರೋದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇಡ್ಲಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇದನ್ನ ಮಿಕ್ಸ್ ಮಾಡ್ಕೊಳಕ್ಕೆ ಒಂದು ಬೌಲ್ ಬೇಕು. ಇದು ತುಂಬ ನುಣ್ಣಗೂ ಆಗಬಾರ್ದು, ಸ್ವಲ್ಪ ತರಿಯಾಗಿದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾನು ಓದಿ ಮುಗಿದ ತಕ್ಷಣ ಅಲ್ಲಿ ಇದು ಮಾಡಿದ್ರು, ಹಾಗಾಗಿ ಜಾಯ್ನ್ ಆದೆ. ಅವಾಗ ಕಾರ್ಡಿಯಾಲಜಿ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ನನಗೆ. ಐ ಹ್ಯಾಡ್ ಫಿನಿಶ್ಡ್ ಮೈ ಸ್ಟಡೀಸ್ ಜಸ್ಟ್ ದೆನ್. ಹಂಗೆ ಅಲ್ಲಿ ಹೋಗಿ ಜಾಯ್ನ್ ಆದೆ. ಅಲ್ಲೇ ಜಾಯ್ನ್ ಆದಮೇಲೆ ಐ ಗಾಟ್ ಇಂಟ್ರೆಸ್ಟ್ ಇನ್ ಕಾರ್ಡಿಯಾಲಜಿ. ಓಕೆ. ಸೊ ಇವಾಗ ಹೇಗೆ ಅನ್ಸುತ್ತೆ ಬೀಯಿಂಗ್ ಅಸಿಸ್ಟೆಂಟ್ ಸರ್ಜನ್? ಕನ್ನಡದಲ್ಲಿ ಬೇಕಂತ ನಮ್ಮಲ್ಲಿ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಹೌದು. ಯಾಕೆಂದರೆ ಜನಗಳು ಸೆಡೆಂಟ್ರಿ ಲೈಫ್ ಅಂದರೆ ಜಾಸ್ತಿ ಯಾವ ರೀತಿಯೂ ಓಡಾಟ ಇಲ್ಲ, ಮತ್ತು ಎಲ್ಲ ಕಂಪ್ಯೂಟರ್ ಮುಂದೆ ಇದ್ರ ಕೂತ್ಕೊಂಡು ಮಾಡೋ ಅಂಥ ಕೆಲಸಗಳನ್ನೇ ಮಾಡ್ತಾ ಇರೋದ್ರಿಂದ ಯಾವ ಥರದ್ದೇ ಎಕ್ಸಸೈಸ್ ಇಲ್ಲ ಜನಗಳಿಗೆ. ತಿಂತಾ ಇರೋ ಫುಡ್ ಅಡಲ್ಟ್ರೇಷನ್ ಇರ್ಬೋದು ಅಥವಾ ಜಾಯಿಲ್ ಇರ್ಬೋದು, ಆಯಿಲ್ ಫುಡ್, ಹೊರಗಡೆ ಊಟ, ಮನೆ ಊಟಗಳು ಜಾಸ್ತಿ ಯೂಸ್ ಮಾಡಲ್ಲ. ಹಾಗಾಗಿ ಇದು ಜಾಸ್ತಿ ಕಾರ್ಡಿಯಾಕ್ ಪ್ರಾಬ್ಲಮ್ಸು, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಇಟ್ ಇಸ್ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಇದಕ್ಕೆ ಏನೇನು ಹಾಕಿದ್ರೆ ಈಗ ಇನ್ನೊಂದ್ಸಲ ಹೇಳ್ಬಿಟ್ಟು. ಇವಾಗ ಸೊಪ್ಪುಗಳೇನೋ ಹಾಕಿದ್ರಲ್ಲ? ಕಾಯಿ ತುರಿ, ಸಬ್ಬಕ್ಕಿ ಸೊಪ್ಪು, ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಈರುಳ್ಳಿ ಹಚ್ಚಿಟ್ಟಿದ್ದು ಅಷ್ಟೇ. ಓಕೆ. ಸೊ ನಾವು ನೀರಿಟ್ಟು ಹಬೆ ಇದು ಮಾಡ್ಬೋದಲ್ವ, ಒಂಚೂರು ಕಾಯಿಸ್ಬೋದಲ್ವಾ? ಹೌದು. ಇದಕ್ಕೆ ನೀರು ಎಷ್ಟು ಹಾಕಬೇಕು ಅಂತ ಹಾಕ್ಬಿಡಿ. ಈಗೇನು ಮಾಡಬೇಕು? ಈಗ ಅದು ಬೇಯಕ್ಕೆ ಇಟ್ಕೊಳ್ಳೋಣ. ಓಕೆ. ಇದಕ್ಕೆ ಸ್ವಲ್ಪ ತುಪ್ಪ ಸವರಿದ್ರೆ ಸ್ಪೂನ್ ಕೊಡಿ. ಸೊ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂದರೆ? ನಂದು 12 ವರ್ಷ ಆಯಿತು. ಓಹೋ, ಒಂದು ದಶಕದ ಮೇಲಾಗಿದೆ. ಸೊ ಆಗ ಕಂಪೇರ್ ಮಾಡಿದ್ರೆ ಈ ಖಂಡಿತ ಕಾರ್ಡಿಯಾಕ್ ಪ್ರಾಬ್ಲಮ್ಸು ಬಹಳ. ಹೌದೌದು. ನಾನು ಹೋದಾಗಿನ್ನ ಇವಾಗ ತುಂಬ ಜಾಸ್ತಿ ಆಗಿದೆ, ತುಂಬಾ ಜಾಸ್ತಿ ಆಗಿದೆ. ಮೊದಲು 40-50 ಆಂಜಿಯೋಗ್ರಾಮ್ ಮಾಡ್ತಾ ಇದ್ವಿ, ಇವಾಗ 100 ಮೇಲ್ ಮಾಡ್ತಾ ಇದ್ದೀವಿ.
100 ದಿನಕ್ಕೆ 100ಕ್ಕಿಂತ ಹೆಚ್ಚು ಆಂಜಿಯೋಗ್ರಾಮ್ಗಳನ್ನ ಮಾಡ್ತಾ ಇದೀವಿ ದಿನಕ್ಕೆ. ಓ ಮೈ ಗಾಡ್. ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಸೇರಿ ದಿನಕ್ಕೆ 100ರಷ್ಟು ಮಾಡ್ತಾ ಇದೀವಿ. ಅಂದ್ರೆ ನೀವೇ ಲೆಕ್ಕ ಹಾಕೋಬಹುದು ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ. ಹೌದು, ಖಂಡಿತ ತುಂಬಾನೇ ಹೈ ವ್ಯಾಲ್ಯೂಸ್ ಅದು. ಇದು ಕುದೀತಿದೆ, ಪರವಾಗಿಲ್ವಾ? ಇಡೋಣ. ಸ್ವಲ್ಪ ಸಿಮ್ ಮಾಡಿರಿ. ಹೇಳಿ. ಜನಗಳಲ್ಲಿ ಜಾಗೃತಿ ಬೆಳೆಸಬೇಕು. ತಿನ್ನೋ ಪದಾರ್ಥಗಳು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಗಬೇಕು. ಕರೆಕ್ಟ್. ಅದರಿಂದ ಸಾಕಷ್ಟು ತಡೆಗಟ್ಟಬಹುದು ರೋಗನ. ಯಾವ್ದಾರ ಒಂದಷ್ಟು ಹೇಳಲಿಕ್ಕೆ ಸಾಧ್ಯನಾ ಸಿಂಪಲ್ ಆಗಿ, ಅಂದ್ರೆ ಎಲ್ಲರೂ ಪಾಲಿಸುವಂಥದ್ದು? ಎಲ್ಲರೂ ಮಾಡಬೇಕಾದ್ದು ಅಂತಂದ್ರೆ 30ರಿಂದ 45 ನಿಮಿಷ ದಿನ ವಾಕ್ ಮಾಡಿದ್ರೆ ಅಟ್ಲೀಸ್ಟ್ ವಾರದಲ್ಲಿ 5 ದಿನ. ಓಕೆ, ದಟ್ ವಿಲ್ ಬಿ ಬೆಟರ್. ಆಮೇಲೆ ಎಣ್ಣೆ ಪದಾರ್ಥಗಳನ್ನ ಆದಷ್ಟು ಕಡಿಮೆ ಮಾಡಬೇಕು. ಮತ್ತೆ ಆದಷ್ಟು ಉಪ್ಪನ್ನ ಕಡಿಮೆ ಮಾಡಬೇಕು. ಎಣ್ಣೆ ಪದಾರ್ಥಗಳನ್ನ ಕಡಿಮೆ ಮಾಡಿದ್ರೆ ಆದಷ್ಟು BP ಮತ್ತೆ ಇದನ್ನ ಕಡಿಮೆ ಮಾಡ್ಬೋದು. ಆಮೇಲೆ ಇಯರ್ಲಿ ಒನ್ ಇವ್ಯಾಲ್ಯೂಯೇಷನ್, ಅಂದ್ರೆ ಎಲ್ಲಾ ತರದ ಟೆಸ್ಟ್ಗಳನ್ನ, ಕೊಲೆಸ್ಟ್ರಾಲ್ ಇಂದ ಹಿಡಿದು ಎಲ್ಲಾ ರೀತಿ ಬ್ಲಡ್ ಟೆಸ್ಟ್ಗಳನ್ನ ಮಾಡ್ಕೋಬೇಕು. ಒಂದು ರೂಟೀನ್ ಮಾಸ್ಟರ್ ಹೆಲ್ತ್ ಚೆಕಪ್ 40 ವರ್ಷ ಆದ್ಮೇಲೆ ಎಲ್ಲರಿಗೂ ಬೇಕೇ ಬೇಕು. ಅಂದ್ರೆ ನಮ್ಗೇನು ತೊಂದರೆ ಇಲ್ಲ, ನಾವು ಮಾಡೋದು ಬೇಡ ಅಂತ ಜನಗಳು ತಿಳ್ಕೊತಾರೆ. 40 ವರ್ಷ ಆದ್ಮೇಲೆ ಪ್ರತಿಯೊಬ್ಬರಿಗೂ ಅದು ಅಗತ್ಯ. ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿ. ಆಮೇಲೆ ಹೆರಿಡಿಟ್ರಿ ಇದ್ರೆ, ತಂದೆ ತಾಯಿಗಾದ್ರೂ ಯಾರಿಗಾದ್ರೂ ಇದ್ರೆ ಇಡೋಣ. ಈಗ ಇಡೋದಷ್ಟೇ ಅಲ್ಲ? ಮನೆಯಲ್ಲಿ ಯಾರಿಗಾದ್ರೂ ತಂದೆ ತಾಯಿಗೆ ಅಥವಾ ಅಜ್ಜಿ ತಾತ ಆ ಥರ ಯಾರಿಗಾರು ವಂಶ ಪರಂಪರೆಯಾಗಿ ಬರ್ತಾ ಇದೆ ಅಂತಂದ್ರೆ ಆದಷ್ಟು ಎಚ್ಚರಿಕೆಯಿಂದ ಚೆಕಪ್ ಮಾಡಿಸ್ಕೊಳ್ಳೋದು, ಇದೆಲ್ಲ ಮಾಡ್ಕೊಂಡ್ರೆ ಒಳ್ಳೇದು. ಓಕೆ, ಅಂದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ಹೆರಿಡಿಟಿ ಅಂತ ಹೇಳ್ಬೋದು. ಹೌದಾ? ಸೀರಿಯಸ್ಲಿ? ಹೌದು. ಅದರಿಂದ ಜನಕ್ಕೆ ಜಾಗೃತಿ ಬೆಳಿಬೇಕು. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಆದಷ್ಟು ತಡೆಗಟ್ಟೋ ಚಾನ್ಸಸ್ ಇರುತ್ತೆ. ಆಮೇಲೆ ಡಯಾಬಿಟಿಕ್ ಪೇಷಂಟ್ಸ್ ಅವ್ರು ಆದಷ್ಟು ಡಯಟ್ ಕಂಟ್ರೋಲು, ರೆಗ್ಯುಲರ್ ಫಾಲೋ ಅಪ್ ಅದು ಮಾಡೋದ್ರಿಂದ ಕಾರ್ಡಿಯಕ್ ತೊಂದರೆಗಳು ಕಡಿಮೆ ಆಗುತ್ತೆ. ಓಕೆ. ಆ್ಯಂಡ್ ಸುಮಾರು ಕಡೆ ಕೇಳ್ಪಟ್ಟಿದ್ದೀನಿ ನಾನು, ಡಯಾಬಿಟಿಕ್ಸ್ಗೆ ಹಾರ್ಟ್ ಅಟ್ಯಾಕ್ಸ್, ಮೋಸ್ಟ್ ಆಫ್ ದಿ ಹಾರ್ಟ್ ಅಟ್ಯಾಕ್ಸ್ ಆರ್ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್. ಅವ್ರಿಗೆ ಹಾರ್ಟ್ ಚೆಸ್ಟ್ ಕಂಜೆಷನ್ ಆಗಲಿ, ಪೇನ್ ಆಗಲಿ ಹೆಚ್ಚು ಗೊತ್ತಾಗಲ್ಲ. ಅವ್ರಿಗೆ ಗಾಯಗಳು ಗೊತ್ತಾಗೋದಿಲ್ಲ, ಅದೇ ಥರ ಇದು ಕೂಡ ಗೊತ್ತಾಗೋದಿಲ್ಲ. ಓಕೆ, ಬಟ್ ಕಾರಣ ಏನು ಅಂತ ತಿಳ್ಕೊಬೋದಾ? ಏನಕ್ಕೆ ಗೊತ್ತಾಗಲ್ಲ ಅಂದ್ರೆ ಆ ಸೆನ್ಸೇಷನ್ ಯಾಕೆ ಗೊತ್ತಾಗಲ್ಲ? ಹೈ ಶುಗರ್ ಇರೋದ್ರಿಂದ ಕೆಲವೊಂದು ಗಾಯಗಳು ಇದು ಆದ್ರೂ ಕೂಡ ಅವ್ರಿಗೆ ಅದ್ರ ಮೇಲೆ ಶುಗರ್ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದ ಸೆಲ್ ಇದ್ರಲ್ಲೆಲ್ಲ ಹೆಂಗೆ ಕೊಳೆತು ಬಂದ್ರೂ ಕೂಡ ಹೇಗೆ ಗೊತ್ತಾಗೋದಿಲ್ವೋ ಅದೇ ತರ ಹಾರ್ಟ್ ಅಲ್ಲಿ ಏನು ತೊಂದರೆ ಆದ್ರೂ ಕೂಡ ಅವ್ರಿಗೆ ನೋವು ಕಾಣ್ಬರೋದಿಲ್ಲ. ಫಸ್ಟೇ ಗೊತ್ತಾಗೋದೇ ಇಲ್ಲ. ಕಾಲ್ ಕೊಳೆತು ಬಂದಿದ್ದಾಗೂ ಕೂಡ ಕೆಲವರಿಗೆ ಗೊತ್ತಾಗೋದೇ ಇಲ್ಲ ನೋಡಿ. ಗ್ಯಾಂಗ್ರೀನ್ ಅಂತ ಹೇಳ್ತಾರಲ್ಲ, ಅದೇ ತರ ಒಳಗಡೆ ಏನ್ ಸಣ್ಣ ಬೇರೆ ಜನಗಳಲ್ಲಿ ಅದು ಮುಚ್ಬಿಡಿ. ಬೇರೆ ಜನಗಳಲ್ಲಿ ಸಣ್ಣ ಪುಟ್ಟ ನೋವಾದ್ರೆ ಬೇಗ ಗೊತ್ತಾಗ್ಬಿಡುತ್ತೆ, ಆದ್ರೆ ಅದೇ ತರ ಡಯಾಬಿಟಿಕ್ ಪೇಷಂಟ್ಸ್ಗೆ ಗೊತ್ತಾಗೋದಿಲ್ಲ. ಆದ್ರಿಂದ ಅವ್ರಿಗೆ ಜಾಸ್ತಿ ಆದ್ಮೇಲೆನೆ ಗೊತ್ತಾಗೋದು ಏನಾದ್ರು. ಸೊ ಇಂಥ ಸಮಯದಲ್ಲಿ ಇನ್ ಕೇಸ್ ಯಾವ ಸೂಚನೆಗಳಿಂದ ಡಯಾಬಿಟಿಕ್ ಆಗಿರೋರು ಓಕೆ ಇದು ನನ್ಗೆ ಹಾರ್ಟ್ ಅಟ್ಯಾಕ್ ಇರ್ಬೋದು ಅಂತ ತಿಳ್ಕೊಳಕ್ ಸಾಧ್ಯ? ಅಂದ್ರೆ ನಡೆದಾಡುವಾಗ ಬ್ರೆತ್ಲೆಸ್ನೆಸ್ ಬಂದ್ರೆ, ಅಂದ್ರೆ ಉಸಿರಾಡೋ ತೊಂದರೆ ಆಗೋದಿದ್ದು ಈ ತರ, ಮತ್ತೆ ಏನಾದ್ರು ಸುಸ್ತು ಆ ತರ ಎಲ್ಲ ಇದ್ರೆ, ಅಂದ್ರೆ ಮಾಮೂಲಿಗಿಂತ ತುಂಬಾ ಹೆಚ್ಚು ಸುಸ್ತಾಗೋದು, ಮೆಟ್ಲು ಹತ್ತುವಾಗ ಅಥವಾ ದೂರ ನಡೆದಾಗ ಸ್ವಲ್ಪನೇ ಸುಸ್ತು ಆ ತರ ಎಲ್ಲ ಕಾಣಿಸ್ಕೊಂಡ್ರೆ, ಆಮೇಲೆ ಹಾರ್ಟ್ ಬರ್ನಿಂಗ್ ಅಂತ ಹೇಳ್ತಾರೆ, ಅದು ಗ್ಯಾಸ್ಟ್ರೈಟಿಸ್ ಅಂತ ಕೆಲವರು ಇದು ಮಾಡ್ತಾರೆ, ಅದು ಎದೆ ಉರಿ ಅಂತ ಬಂದ್ರೇನು ಕೂಡ ಅದನ್ನು ಕೂಡ ಹಾರ್ಟ್ ಸಂಬಂಧಪಟ್ಟಿದ್ದೇ ಆಗಿರ್ಬೋದು. ಏನು ತೊಂದರೆ ಬರ್ದೇ ಇದ್ರೂ ಕೂಡ 6 ತಿಂಗಳು ವರ್ಷಕ್ಕೊಂದ್ಸತಿ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲಾರು ಎವ್ಯಾಲ್ಯೂಷನ್ ಮಾಡ್ಕೊಂಡ್ರೆ ಒಳ್ಳೆ. ಓಕೆ, ಸೊ ಇದನ್ನ ಇಟ್ಟಿದೀವಿ. ಎಷ್ಟು ನಿಮಿಷ ಬೇಕಾಗ್ಬೋದು? ಇದು 10 ನಿಮಿಷ ಬೇಕಾಗುತ್ತೆ. ನಿಮ್ಮಷ್ಟು ಮತ್ತಷ್ಟು ಮಾತಾಡೋದಿದೆ, ಆದ್ರೆ ಒಂದು ಪುಟ್ಟ ಬ್ರೇಕ್ ತಗೊಂಡು ಬಂದ್ಬಿಡೋಣ. ಓಕೆ, ನಿಮ್ಮ ನೆಚ್ಚಿನ ಈಸ್ಟಾನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಪವರ್ಡ್ ಬೈ ಸನ್ ಪ್ಯೂರ್ ಸನ್ಫ್ಲವರ್ ಎಣ್ಣೆ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕುಕರಿ ಶೋ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಪವರ್ಡ್ ಬೈ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಏನ್ ಮಾಡ್ತಾ ಇದ್ದೀರಾ? ಈಗ ಅದು ಬೇಯೋಷ್ಟರಲ್ಲಿ ಚಟ್ನಿ ಮಾಡ್ಕೊಂಡು ಬಿಡೋಣ. ಓಹೋ, ಇದು ಬೇರೆ ಕಾರ್ಯಕ್ರಮ ಆಯ್ತಾ? ಇಲ್ಲ ಅಂದ್ರೆ ಅದು ಸಪ್ಪೆ ಅನ್ಸಿದ್ರೆ ಜೊತೆಗೆ ನೆಂಚಕ್ಕಿಲ್ ಇರ್ಬೇಕನ್ಸುತ್ತೆ. ಕಾಯಿ ಚಟ್ನಿ, ಪುದೀನ ಹಾಕೊಳ್ತಾ ಇದೀನಿ. ಪುದೀನ ಚಟ್ನಿ ಅಂತಾನು ಹೇಳ್ಬೋದು. ಕಾಯಿ ತುರಿ, ಕಡಲೆ ಸ್ವಲ್ಪ, ಮೆಣಸಿನಕಾಯಿ ಮತ್ತೆ ಕರಿಬೇವು. ಓಕೆ, ಓ ಕರಿಬೇವನ್ನು ಏನು ಹುರ್ಕೊಳ್ಳೋದಿಲ್ಲ ಅಲ್ಲ? ಏನು ಬೇಕಾಗಿಲ್ಲ. ಬೆಳ್ಳುಳ್ಳಿ, ಓಕೆ,
ಪುದೀನ ಸೊಪ್ಪು, ಮ್ಹೂ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕೊಂಡ್ರು ಚೆನ್ನಾಗಿರುತ್ತೆ. ಮ್ಹೂ. ಕೆಲವರು ಹುಣಸೆಹಣ್ಣು ಪ್ರಿಫರ್ ಮಾಡ್ತಾರೆ, ಕೆಲವರು ಮಾಡಲ್ಲ. ಮಾಡ್ಕೊಳ್ಳ. ಕಾಯಿ ಚಟ್ನಿ ರೆಡಿ ಆಗ್ತದೆ. ಹಾ, ನಾವು ಗ್ಯಾಸ್ಟ್ರಿಕ್ ಬಗ್ಗೆ ಮಾತಾಡ್ತೀವಿ. ಇದಿನ್ನೂ ಆಗ್ಬೇಕಲ್ಲ? ಆಗಿದೆ ಅನ್ಸುತ್ತೆ. ಹೌದಾ, ನೋಡ್ಬಿಡೋಣ. 10 ನಿಮಿಷದ ಮೇಲೆ ಆಯ್ತು. ಓಕೆ, ಬೆಂದಿದೆ. ಆಗಿದ್ಯಾ? ಬೇಳೆಕಾಳುಗಳ ಉಂಡೆ ತಯಾರಾಗಿದೆ. ಇದ್ರ ಜೊತೆ ಪುದೀನ ಚಟ್ನಿ, ತುಪ್ಪ ಹಾಕೊಂಡು ತಿಂದ್ರೆ ರುಚಿ ಇರುತ್ತೆ. ಏನೋ. ಓಕೆ, ಬೇಳೆಕಾಳುಗಳ ಉಂಡೆ ಮಾಡುವ ವಿಧಾನ: ಒಂದು ಮಿಕ್ಸಿಗೆ ಮೆಣಸಿನಕಾಯಿ, ಈಸ್ಟರ್ನ್ ಅರಿಶಿಣ, ಜೀರಿಗೆ ಹಾಕಿ ರುಬ್ಬಿಕೊಳ್ಳಿ. ನಂತರ ಹೆಸರು ಬೇಳೆ, ಕಡಲೆಬೇಳೆ, ತೊಗರಿಬೇಳೆ, 2 ಸ್ಪೂನ್ ಉದ್ದಿನ ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ನಂತರ ಈ ಮಿಶ್ರಣಕ್ಕೆ ಈರುಳ್ಳಿ, ಸೊಪ್ಸಿಗೆ ಸೊಪ್ಪು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ ಇಡ್ಲಿ ಕುಕ್ಕರಿನಲ್ಲಿ ಹಬೆಯಲ್ಲಿ ಬೇಯಿಸಿದರೆ ಪುದೀನಾ ಚಟ್ನಿಯೊಂದಿಗೆ ಬೇಳೆಕಾಳು ಉಂಡೆ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ನೋಡ್ಲಾ? ನೋಡಿ. ಚೆನ್ನಾಗಿದ್ಯಾ? ಇದಕ್ಕೆ ಈರುಳ್ಳಿ, ಇದಕ್ಕೆ ಬೆಳ್ಳುಳ್ಳಿ 2 ಸಕಲಾಗಿ ಹಾಕಿದ್ದೀರಾ. ಸೂಪರ್ ಆಗಿದೆ ರುಚಿ. ಓ, ಇದು ಆಲ್ಮೋಸ್ಟ್ ನುಚ್ಚುನುಂಡೆ ಅಂತಾನೆ ಹೇಳ್ಬೋದಲ್ಲ? ಹೇಳ್ಬೋದು. ಇಂಗ್ರೀಡಿಯೆಂಟ್ಸ್ ಎಲ್ಲ ಅದೇ ಇರೋದ್ರಿಂದ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಓಕೆ, ಇನ್ನೊಂದು ಯಾವ್ದಾರು ಮಾಡ್ಕೊಡ್ತೀರಾ? ಓಟ್ಸ್ದು ಲಾಡು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬೇಸನ್ ಲಾಡು ತರಾನೇ, ಆದ್ರೆ ಅದರಲ್ಲಿ ಕಡಲೆ ಇದನ್ನ ಹಿಟ್ಟು ಯೂಸ್ ಮಾಡಲ್ಲ, ಓಟ್ಸ್ ಯೂಸ್ ಮಾಡ್ತಾ ಇದೀವಿ. ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ. ಹೌದು ಹೌದು, ಅದನ್ನು ಯೂಸ್ ಮಾಡ್ತಾ ಇದೀನಿ. ಓಕೆ, ಅದು ಕೂಡ ಹೆಲ್ದಿ. ವಂಡರ್ಫುಲ್. ಶೋರ್. ಈ ಓಟ್ಸ್ ಉಂಡೆ ಮಾಡೋದಕ್ಕೆ ಏನೇನ್ ಬೇಕು ಅಂತ ಒಂದ್ಸಲ ಹೇಳ್ತೀರಾ? ಓಟ್ಸ್ ಮತ್ತೆ ಸಕ್ಕರೆ, ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿರೋದು, ಮತ್ತೆ ತುಪ್ಪ. ಡ್ರೈ ಫ್ರೂಟ್ಸ್ ಅಂದ್ರೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಬೇಕಾದ್ರೂ ಹಾಕೋಬಹುದು. ಸೊ ಏನ್ ಕೊಡ್ಲಿ ಇದನ್ನ ಮಾಡಕ್ಕೆ? ಪ್ಯಾನ್ ಕೊಡ್ಲಾ, ಬಾಂಡ್ಲಿ? ತವಾ ಕೊಡಿ, ಯಾವ್ದಾದ್ರು. ಇದು ಓಕೆನಾ? ಅದೇ ಸಾಕು. ಓಟ್ಸ್ ಬೇಗ ಬ್ರೌನ್ ಆಗ್ಬಿಡತ್ತಲ್ಲ? ಆಗುತ್ತೆ, ಆದ್ರೂ ಸ್ವಲ್ಪ ಇದ್ರಲ್ಲಿ ಇಟ್ಕೊಂಡೇ ಉರಿಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಬ್ರೌನ್ ಆಗೋ ತನಕ ಉರಿಬೇಕಾಗತ್ತೆ. ಓಕೆ, ಸೊ ಸಕ್ಕರೆ ಪಾಕ ಮಾಡ್ಕೊಳ್ಳೋದಾ ಅಥವಾ ಹೇಗೆ? ಇಲ್ಲ, ಸಕ್ಕರೆನ ಪುಡಿ ಮಾಡ್ಕೊಂಡು ಇದನ್ನ ಹಾಕೊಂಡು ತುಪ್ಪದಲ್ಲಿ ಮಾಡ್ಕೊಂಡು ಉಂಡೆ ಕಟ್ಬೋದು, ಪುಡಿ ಮಾಡಿ. ಸೊ ಇದಾಗೋ ಹೊತ್ತಿಗೆ ನಾನು ಸಕ್ಕರೆ ಪುಡಿ ಮಾಡ್ಕೋಬಹುದು. ಕೊಡಿ. ನುಣ್ಣಗಾಗಬೇಕು. ನೋಡಿ, ಸಾಕು ಸಾಕು ಸಾಕು. ಇದೇ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಪರವಾಗಿಲ್ಲ, ನಮಗೆ ಮಾತಾಡಕ್ ಬೇಜಾನ್ ವಿಷಯಗಳಿದೆ. ನೀವು ಹೇಳ್ತಾ ಇದ್ರಿ ಎದೆ ಉರಿ ಬಂದ್ರೆ ಅದು ಗ್ಯಾಸ್ಟ್ರೈಟಿಸ್ ಅಂತ ಅನ್ಕೊಂಡು ನೆಗ್ಲೆಕ್ಟ್ ಮಾಡ್ಕೊಡುದು ಅಂತ. ಸೊ ಎಷ್ಟು ಹೊತ್ತಿನ ತನಕ ಇದು ಸಸ್ಟೈನ್ ಆದ್ರೆ ಈ ಎದೆ ಉರಿ ಅದನ್ನ ಸ್ವಲ್ಪ ಸೀರಿಯಸ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ? ಅಂದ್ರೆ ನಾರ್ಮಲ್ ಇರೋರು, ಅಂದ್ರೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರೋರು ಅಷ್ಟೊಂದು ಭಯ ಪಡೋ ಇದಿಲ್ಲ. ಓಕೆ, ಆದರೆ BP ಇದ್ದು, ಶುಗರ್ ಇದೆ ಅಂತಿದ್ದು, ಡಯಾಬಿಟಿಕ್ ಪೇಷಂಟ್ಸ್ ಆಗಿದ್ದು, ಮೊದಲು ಏನಾದರೂ ತೊಂದರೆ ಆಗಿದ್ದು, ಹಾರ್ಟ್ ತೊಂದರೆ ಇದ್ದು, ತಂದೆ ತಾಯಿಗಳಿಗೆ ಯಾರಿಗಾದ್ರೂ ತೊಂದರೆ ಇದ್ದು, ಆ ಥರ ಅಣ್ಣ ತಮ್ಮಂದ್ರಿಗೆ ತೊಂದರೆ ಇದ್ದು, ಆ ಥರ ಎಲ್ಲ ಇದ್ದಾಗ, ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತಂದರೆ ವಂಶ ಪರಂಪರೆಯಾಗಿ ಬರುತ್ತೆ ಈ ರೋಗಗಳು. ಆದ್ರಿಂದ ಅದನ್ನು ಒಂದು ಎಚ್ಚರಿಕೆ ಆಗಿಟ್ಕೋಬೇಕು. ಆ ಥರ ಎಲ್ಲ ಇದ್ರೆ ಒಂದು ECG ಮಾಡಿ ನೋಡ್ಸೋದ್ರಲ್ಲಿ ತೊಂದರೆ ಏನಿಲ್ಲ. ಒಂದು ಸಿಂಪಲ್ ಟೆಸ್ಟ್ ಅದೊಂದು, ಅದರಿಂದ ಏನು ನೋವಾಗೋದಾಗ್ಲಿ ಏನಾದ್ರು ಆ ಥರ ಏನೂ ಇಲ್ಲ. ಒಂದು ECG ಒಂದು ಮಾಡಿ ನೋಡಿದ್ರೆ ಯಾರಾದ್ರೂ ಕಂಡುಹಿಡಿಬಹುದು ಅದರಲ್ಲಿ.
ಅದು ನಾರ್ಮಲ್ ಇದೆ ಅಂತಂದರೆ ಗ್ಯಾಸ್ಟ್ರೈಟಿಸ್ ಅಂತ ಟ್ರೀಟ್ಮೆಂಟ್ ತೊಗೊಳೋದ್ರಲ್ಲಿ ಏನು ತೊಂದರೆ ಇಲ್ಲ. ಓಕೆ. ಬಟ್ ಅದು ಗ್ಯಾಸ್ಟ್ರೈಟಿಸ್ ಆಗಿಲ್ಲದೆ ಹಾರ್ಟ್ ತೊಂದರೆ ಆಗಿದ್ದು ಅದನ್ನ ನೆಗ್ಲೆಕ್ಟ್ ಮಾಡಿ ಗ್ಯಾಸ್ಟ್ರೈಟಿಸ್ ಅಂತ ಟ್ರೀಟ್ ಮಾಡಿದ್ರೆ ಅದು ದೊಡ್ಡ ತೊಂದರೆ ಆಗುತ್ತೆ. ಅಂಡ್ ಇನ್ನೊಂದು ಯೂಶಲಿ ಚೆಸ್ಟ್ ಪೇನ್ ಬಂದಾಗ ಸುಮಾರು ಜನ ಪ್ಯಾನಿಕ್ ಆಗ್ಬಿಡ್ತಾರೆ. ಎಷ್ಟೋ ಜನಕ್ಕೆ ಒಂಥರ ಹಾಸ್ಪಿಟಲ್ಗೆ ಓಡೋಗಕ್ಕೂ ಒಂಥರ ತಲೆಗೆ ಹೊಳೆಯಲ್ಲ. ಸೊ ಅಂತ ಟೈಮಲ್ಲಿ ಏನಾದರೂ ಈಸಿಯಾಗಿ ಇಮ್ಮಿಡಿಯೇಟ್ ಆಗಿ ಒಂದು ಫಸ್ಟ್ ಏಡ್ ಅನ್ನೋ ಥರ ಏನಾದರೂ ಮಾಡ್ಲಿಕ್ಕೆ ಸಾಧ್ಯನಾ? ಫಸ್ಟ್ ಏಡ್ ಅಂತಂದರೆ ಏನು ಮಾತ್ರೆಗಳು ಅಂದರೆ ಗ್ಯಾಸ್ಟ್ರಿಕ್ ಮಾತ್ರೆಗಳು ತೊಗೋಬೋದು. ಓಕೆ. ಆದ್ರೂ ಕೂಡ ಏನೊಂದು ಹೃದಯ ಸಂಬಂಧಪಟ್ಟದ ಮಾತ್ರೆಗಳು ಏನು ತೊಗೋಬೇಕಾದ್ರೂ ಡಾಕ್ಟ್ರ್ ಪರ್ಮಿಷನ್ ಇಲ್ಲದೆ ಮತ್ತು ಅವರ ಇದಿಲ್ಲದೆ ಏನೂ ತೊಗೊಳಕ್ಕಾಗಲ್ಲ ಅವರು. ಅದಕ್ಕೋಸ್ಕರ ಹತ್ರದಲ್ಲಿರೋ ಯಾವುದೇ ಆಸ್ಪತ್ರೆಗಳಲ್ಲೂ ಒಂದು ECG ಮಾಡಿ ತೋರಿಸಿದ್ರೆ ಯಾರಾದರೂ ಒಂದು ಡ್ಯೂಟಿ ಡಾಕ್ಟ್ರಿಂದ ಹಿಡಿದು ಯಾರಾದ್ರೂ ಕೂಡ ಅದು ಇದು ಮಾಡ್ಬೋದು ಅವ್ರಿಗೆ. ಓಕೆ. ರೇಟ್ ಅಂತ ಕೊಟ್ಟು ಅದು ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡೇ ತಗೋಬೇಕಾದ? ಹೌದು. ಅದು ಹಾರ್ಟ್ ಪ್ರಾಬ್ಲಮ್ ಇರುವಂಥ ಪೇಷಂಟ್ಸ್ ಮಾತ್ರ ತಗೊಳ್ಳೋವಂಥದ್ದು. ನಾರ್ಮಲ್ ಪೇಷಂಟ್ಸ್ ಯಾರು ನಾರ್ಮಲ್ ಆಗಿರೋರು ಯಾರು ತಗೊಳ್ಳೋ ಹಾಗಿಲ್ಲ ಅದನ್ನ. ಅದಕ್ಕೆ ತಲೆನೋವಿಗೆ ಯಾರಿಗೂ ಕೊಡೋ ಹಾಗಿಲ್ಲ. ಗ್ಯಾಸ್ಟ್ರೈಟಿಸ್ ಆದ್ರೆ ಯಾರು ಬೇಕಾದ್ರೂ ತಗೋಬಹುದು, ಆ ಥರ ಎಲ್ಲ ತಗೊಳ್ತಾರೆ. ಅದರಿಂದ ತೊಂದರೆಗಳೇನು ಆಗೋದಿಲ್ಲ. ಆದ್ರೆ ಎಲ್ಲ ಯಾರು ತಗೊಳ್ಳೋ ಹಂಗಿಲ್ಲ. ಅದಕ್ಕೆ ಒಂದು ECG ಟೆಸ್ಟ್ ಎಲ್ಲಾರ್ಗು ಬೇಕಾಗುತ್ತೆ. ಓಕೆ. ಸೊ ಇದು ಎಲ್ಲಿ ಆಗಿದೆಯಾ? ಇದು ಇನ್ನೊಂದು 2 ನಿಮಿಷ. ಓಕೆ. ಸೊ ನೀವು ಓದಿದ್ದೆಲ್ಲ ಯಾವ ಕಾಲೇಜು? ನಾನು ತುಮಕೂರಲ್ಲಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಲ್ಲಿ ಓದಿದ್ದು. ಸಿಕ್ಕಾಪಟ್ಟೆ ಫೇಮಸ್ ಅಲ್ಲ ಕಾಲೇಜ್ ಅದು. ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್. ಸೊ ಹೇಗಿತ್ತು ಕಾಲೇಜ್ ಲೈಫು? ಬಹಳ ಹೆಕ್ಟಿಕ್ ಆಗಿರುತ್ತೆ. ಹೌದು. ನಾನು ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ಬೇರೆ ವಾತಾವರಣದಲ್ಲಿ ಹೊಂದ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಕೆಲವು ಸತಿ ಹಾಸ್ಟೆಲಲ್ಲಿ ಅಪ್ ಅಂಡ್ ಡೌನ್ ಮಾಡಿಕೊಂಡು ಆ ಥರ ಎಲ್ಲ ಕಷ್ಟಪಟ್ವಿ. ಇವಾಗ ಪರವಾಗಿಲ್ಲ. ಅಪ್ ಅಂಡ್ ಡೌನ್ ಹೆಂಗ್ರಿ? ಇವಾಗಷ್ಟು ಟ್ರಾಫಿಕ್ ಜಾಮ್ ಅಂತದೆಲ್ಲ ಇರ್ತಿರ್ಲಿಲ್ಲ. ಬೆಳಗ್ಗೆ ಹೊರಟು ನಾವು ಸಾಯಂಕಾಲ ಬರುವಂತಾನು ಇತ್ತು. ಇವಾಗ ಅದೆಲ್ಲ ಬಟ್ ಬಸ್ ಫೆಸಿಲಿಟೀಸ್ ಎಲ್ಲ ಇತ್ತು ಚೆನ್ನಾಗಿ. ಓಕೆ. ಆಗಿದೆ ಇದು. ಓಕೆ. ಹಾಕ್ಲಾ ಇದು? ಇನ್ನೊಂದಂದ್ರೆ ಹಾರ್ಟ್ ಕಾಯಿಲೆ ಬರೋದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಮೋಕಿಂಗ್ ಕಾರಣ ಆಗ್ತಾ ಇರೋದು. ಅದಕ್ಕೆ ಎಲ್ಲ ಇವಾಗ ಲೇಡೀಸ್ ಕೂಡ ಸ್ಮೋಕ್ ಮಾಡ್ತಾ ಇದ್ದಾರೆ. ಅದೊಂದು ಟ್ರೆಂಡ್, ಫ್ಯಾಷನ್ ಆಗ್ಬಿಟ್ಟಿದೆ. ಅದು ಕಾಲೇಜ್ ಡೇಸಿಂದ ಹುಡುಗರುಗಳು ಕಲ್ತ್ಕೋತಾ ಇರೋದು, ಈಗ ಹುಡುಗಿರುಗಳು ಕಲ್ತ್ಕೋತಾ ಇದ್ದಾರೆ. ಆದ್ರಿಂದ ಅವ್ರಿಗೆಲ್ಲ ಮುನ್ನೆಚ್ಚರಿಕೆ ಕೊಡಬೇಕು ಅಂತ. ಓಕೆ. ಅಂಡ್ ಹಾರ್ಟ್ ರಿಲೇಟೆಡ್ ಮಾತ್ರ ಅಲ್ಲ, ಲೇಡೀಸ್ಗಂತೂ ಸುಮಾರು ಪ್ರಾಬ್ಲಮ್ಸ್ ಆಗುತ್ತೆ. ಎಫೆಕ್ಟ್ ಆಗುತ್ತೆ. ಹೌದು ಅಲ್ವಾ? ಸುಮಾರು ಲಂಗ್ಸ್ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಬರುತ್ತೆ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರುತ್ತೆ, ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಲೇಡೀಸು ದೇ ಶುಡ್ ಬಿ ಅವೇರ್ ಆಫ್ ದಟ್. ಅದನ್ನು ಆದಷ್ಟು ನಿಲ್ಲಿಸಿದ್ರೆ ಒಳ್ಳೆಯದು. ಓಕೆ. ಮಿಕ್ಸಿ ಮಾಡ್ತೀರಾ? ಓಟ್ಸ್ ಉಂಡೆ ಸದ್ಯದಲ್ಲೇ ರೆಡಿ ಆಗೋಗುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಿಮ್ಮ ನೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಪವರ್ಡ್ ಬೈ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಪವರ್ಡ್ ಬೈ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಬಂದ್ಬಿಟ್ರಾ? ಆಗೋಯ್ತಾ? ಸೊ ಮನೇಲಿ ಯಾರ್ಯಾರಿದ್ದೀರಾ ಮಂಜುಳಾ ಅವರೇ? ನಾನು, ನಮ್ಮ ಹಸ್ಬೆಂಡ್, ನನ್ನ ಮಗ, 3 ಜನ. ಮಗ ಏನು ಮಾಡ್ತಿದ್ದಾರೆ? ಅವನು 6ನೇ ಕ್ಲಾಸ್ ಓದ್ತಾ ಇದ್ದಾನೆ ಇವಾಗ. ಬಿಟ್ಟಿದ್ದು. ಓಕೆ. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಕೆಲಸ ಮನೆ? ಮಾಡಬೇಕು. ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅದಿದ್ರೆ ಬೇಕಾದಷ್ಟು ಆಗೋಯ್ತು ಬಿಡಿ. ಮನೇಲಿ ಒಂದು ಸಪೋರ್ಟಿಂಗ್ ಹ್ಯಾಂಡ್ ಇದ್ರೆ ಅಲ್ಲ. ಇದರಲ್ಲಿ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ. ತುಪ್ಪ ಹಾಕೊಂಡು ಕಲಿಸ್ಕೊಂಡ್ರೆ ಉಂಡೆ ಮಾಡ್ಕೋಬೋದು. ಓಕೆ. ತುಪ್ಪ ಉಂಡೆ ಮಾಡೋಕೆ ಆಗೋಷ್ಟು ಹದ ನೋಡ್ಕೊಂಡು ಓಕೆ ಓಕೆ ಚೂರೇ ಹಾಕೊಂಡು ಮಾಡ್ಕೋಬೇಕು. ತುಪ್ಪ ಜಾಸ್ತಿ ಬಳಸ್ಕೊಳ್ಳೋದು ಬೇಡ ಅಂತಂದ್ರೆ ಸ್ವಲ್ಪ ಹಾಲು ಹಾಕೊಂಡು ಇದು ಮಾಡ್ಬೋದು. ಬಟ್ ಆದ್ರೆ ಅದು ಬೇಗ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ಇದಾದ್ರೆ ಹಾಗೆ ಇಟ್ಕೋಬಹುದು, ಜಾಸ್ತಿ ದಿನ ಇಡಬಹುದು. ಸುಮಾರು ಎಷ್ಟು ದಿನ ತನಕ ಸ್ಟೋರ್ ಮಾಡಬಹುದು? ಒಂದು 3-4 ಡೇಸ್ ಆದ್ರೂ ಇಡಬಹುದು. ಹಾಲು ಹಾಕಿದ್ರೆ ಹಾಳಾಗ್ಬಿಡುತ್ತೆ, ಅವಾಗ ಅವತ್ತೇ ಯೂಸ್ ಮಾಡ್ಬೇಕಾಗತ್ತೆ. ಇದರಲ್ಲಿ ಓಟ್ಸ್ ಅಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಡೈಜೆಷನ್ಗೆ ಮತ್ತೆ ಇದು ಕೊಲೆಸ್ಟ್ರಾಲ್ ಇದಕ್ಕೆ ಒಳ್ಳೇದು. ಮಕ್ಕಳಿಗೂ ಕೂಡ ಒಳ್ಳೇದು. ಡ್ರೈ ಫ್ರೂಟ್ಸ್ ತುಪ್ಪ ಇರೋದ್ರಿಂದ ಮಕ್ಕಳಿಗೆ ಒಳ್ಳೇದು. ಹೌದು.
ಇದು ಕಡಲೆ ಹಿಟ್ಟಲ್ಲಿ ಮಾಡ್ತಾರೆ. ಅದು ಅಷ್ಟೊಂದು ಡೈಜೆಷನ್ಗೆ ಎಲ್ಲ ಒಳ್ಳೇದಲ್ಲ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಮೈದಾ ಹಿಟ್ಟು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಅದರಿಂದ ಇದು ಓಟ್ಸಲ್ಲಿ ಮಾಡೋಕ್ಕೆ. ಓಕೆ. ಸುವರ್ಣದಲ್ಲಿ ಯಾವ ಥರ ಪ್ರೋಗ್ರಾಮ್ಸ್ ನೋಡ್ತೀರಾ? ನೋಡ್ತೀನಿ. ಯಾವುದು? ಈ ಅಡುಗೆ ಕಾರ್ಯಕ್ರಮಗಳು ಸ್ವಲ್ಪ ನೋಡ್ತಾ ಇರ್ತೀನಿ ದಿವಸ. ಓಕೆ. ಟ್ರೈ ಮಾಡ್ತೀರಾ ನಮ್ಮಲ್ಲಿ ತೋರಿಸೋ ರೆಸಿಪೀಸ್ ಎಲ್ಲ? ಕೆಲವು ಸರ್ತಿ. ಓಕೆ. ಚೆನ್ನಾಗಿ ಬಂದಿದ್ಯಾ? ಹಾಂ, ಥ್ಯಾಂಕ್ ಯು. ನಿಮಗೆ ಈ ಅಡುಗೆ ಕಾರ್ಯಕ್ರಮದಲ್ಲಿ ಜಾಸ್ತಿ ಇದು ಮಾಡಿ ಎಲ್ಲ ಅಡುಗೆಗಳು ಗೊತ್ತು ಅನ್ಸುತ್ತೆ ಅಲ್ವಾ? ಆಲ್ಮೋಸ್ಟ್. ಇಲ್ಲಾಗದಂತೂ ಖಂಡಿತ ಮನೇಲಿ ಒಂದಲ್ಲ ಒಂದು ದಿನ ಟ್ರೈ ಆಗೇ ಆಗುತ್ತೆ. ಸುಮಾರು ಆಗೋಗಿದೆಯಲ್ಲ ಈಗಾಗಲೇ. ಸುಮಾರು ಟ್ರೈ ಮಾಡಿದ್ದೀನಿ ಮನೇಲಿ, ಚೆನ್ನಾಗಿ ಬಂದಿರುತ್ತೆ. ಆಮೇಲೆ ರುಚಿಗಳು ಯಾವುದು ಚೆನ್ನಾಗಿದೆ ಅನ್ನೋದನ್ನು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಅದರ ಒಳ್ಳೆ ಕಂಪ್ನಿಗೆ ಟೇಸ್ಟರ್ ಆಗಿ ಹೋಗ್ಬೋದು ನಾನು. ಓಟ್ಸ್ ಉಂಡೆ ತಯಾರಾಗಿದೆ. ಆಹಾ, ಟೇಸ್ಟ್ ನೋಡಿ ಹೇಗಿದೆ ಹೇಳಿ. ಖಂಡಿತ. ಆದರೆ ಅದಕ್ಕೂ ಮುಂಚೆ ನಮ್ಮ ಫಾರ್ಮ್ಯಾಲಿಟೀಸ್ ಪ್ರಕಾರ ಇವರು ರೀಕ್ಯಾಪ್ ನೋಡ್ಕೊಂಡು ಬರಲೇಬೇಕು. ಓಟ್ಸ್ ಉಂಡೆ ಮಾಡುವ ವಿಧಾನ: ಮೊದಲಿಗೆ ಓಟ್ಸ್ ಅನ್ನು ಡ್ರೈ ಆಗಿ ಫ್ರೈ ಮಾಡಿಟ್ಟುಕೊಳ್ಳಿ. ನಂತರ ಸಕ್ಕರೆಯನ್ನು ಪುಡಿ ಮಾಡಿಕೊಳ್ಳಿ. ಹುರಿದ ಓಟ್ಸ್ ಅನ್ನು ಪುಡಿ ಮಾಡಿಕೊಂಡು ಈ ಮಿಶ್ರಣಕ್ಕೆ ಡ್ರೈ ಫ್ರೂಟ್ಸ್, ತುಪ್ಪ ಹಾಗೂ ಸಕ್ಕರೆ ಹಾಕಿ ಉಂಡೆಗಳನ್ನಾಗಿ ಮಾಡಿದರೆ ಓಟ್ಸ್ ಉಂಡೆ ರೆಡಿ ಟು ಸರ್ವ್. ಓಕೆ, ಟೇಸ್ಟ್ ನೋಡ್ಲಾ? ನೋಡಿ, ನೀವು ಒಂದು ತಗೊಳ್ಳಿ. ಓ, ಏನು ಸಖತ್ ಸಾಫ್ಟ್ ಆಗಿದೆ. ಚೆನ್ನಾಗಿದೆಯಾ? ನೀವೇ ತಿಂದು ಹೇಳಿ. ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ. ಬಾಯಿಗೆ ಹಾಕೊಂಡ್ರೆ ನೀವು ಹೇಳ್ದಂಗೆ ಬೇಸನ್ ಉಂಡೆ ಹದಾನೇ ಇದೆ ಇದು. ಆ್ಯಂಡ್ ಓಟ್ಸ್ ಪೌಡ್ರ್ ಮಾಡಿರೋದ್ರಿಂದ ಒಂಥರ ಬಾಯಿಗೆ ಹಾಕೊಂಡ್ರೆ ಮೆಲ್ಟ್ ಆಗೋ ಥರ ಇದೆ. ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ? ಲವ್ಡ್ ಇಟ್. ತುಂಬ ತುಂಬ ಚೆನ್ನಾಗಿದೆ. ಮನೇಲಿ ಟ್ರೈ ಮಾಡಿ. ಖಂಡಿತ ಮಾಡ್ತೀನಿ. ಈಸಿಯಾಗಿ ಮಾಡ್ಬೋದು. ಖಂಡಿತ ಮಾಡ್ತೀನಿ. ಖಂಡಿತ ನೀವು ಎಲ್ಲ ಟ್ರೈ ಮಾಡಿ. ಸಖತ್ತಾಗಿದೆ. ಓಕೆ, ಹೇಗೆ ಅನಿಸ್ತು ಇಲ್ಲಿ ಬಂದು ಅಡುಗೆ ಮಾಡಿದ್ದು? ತುಂಬ ಖುಷಿ ಅನಿಸ್ತು. ಫಸ್ಟ್ ಟೈಮ್ ನಾನು ಬಂದಿರೋದು. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು. ಸೊ ಆಪರೇಷನ್ ಥಿಯೇಟರ್ಗೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಈ ಲೈಟ್ಸ್ಗೂ ಡಿಫ್ರೆನ್ಸ್ ಇದೆ. ಎರಡು ಕಡೆನೂ ಭಯ ಇದ್ದೇ ಇರುತ್ತೆ ಅಲ್ಲ? ಹೌದು. ಎನಿವೆ, ತುಂಬ ಚೆನ್ನಾಗಿ ಅಡುಗೆಗಳನ್ನ ತೋರಿಸ್ಕೊಟ್ರಿ. ತುಂಬ ಚೆನ್ನಾಗಿ ಮಾತಾಡಿದ್ದೀರಾ, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ಹೇಳಿದ್ದೀರಾ. ಅಷ್ಟೇ ಉಪಯುಕ್ತವಾದಂತಹ ಟಿಪ್ಸ್ ಕೂಡ ಹೇಳಿದ್ದೀರಾ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ನಮ್ಮ ಸುವರ್ಣ ವಾಹಿನಿಯ ಮನೆ ಅಡುಗೆ ತಂಡದಿಂದ ಹಾಗೂ ಸನ್ಪ್ಯೂರ್ ಕಡೆಯಿಂದ ನಿಮಗೊಂದು ಮೊಮೆಂಟು. ಥ್ಯಾಂಕ್ ಯು. ಅಷ್ಟೇ ಅಲ್ಲ, ಸನ್ಪ್ಯೂರ್ ವತಿಯಿಂದ ನಿಮಗೊಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಅಷ್ಟೇ ಅಲ್ಲ, ನಿಮ್ಮ ಮಗನಿಗೆ ಇದನ್ನು ಕೊಟ್ಬಿಡಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ. ಇಟ್ ವಾಸ್ ವೆರಿ ನೈಸ್ ಮೀಟಿಂಗ್ ಯು. ಸುವರ್ಣ ಟಿವಿ ಅವ್ರಿಗೂ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು. ನನಗಂತೂ ಹೊಟ್ಟೆ ತುಂಬೋಗಿದೆ. ಇವತ್ತು ಮನೆಗೆ ಹೋಗಿ ಈ ಓಟ್ಸ್ ಉಂಡೆ ಅಂತೂ ಖಂಡಿತ ಟ್ರೈ ಮಾಡೇ ಮಾಡ್ತೀನಿ. ಜೊತೆಗೆ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕು. ನಮ್ಮಲ್ಲಿ ಕೊಡುವಂಥ ಟಿಪ್ಸು ಖಂಡಿತ ಬಹಳ ಯೂಸ್ಫುಲ್ ಆಗಿರುವಂಥ ಟಿಪ್ಸು. ನೋಟ್ ಮಾಡ್ಕೊಳ್ಳಿ. ಖಂಡಿತ ಇವನ್ನೆಲ್ಲ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ನೀವು ಎಲ್ಲರೂ ಚೆನ್ನಾಗಿರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪೀಸೊಂದಿಗೆ, ಮತ್ತಷ್ಟು ಹೊಸತನದೊಂದಿಗೆ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ನಂದಿನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಡಾ, ಬಾಯ್. ನಿಮ್ಮ ಮುಂದಿನ ಭೇಟಿ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಸಂಚಿಕೆಯಲ್ಲಿ. ಪವರ್ಡ್ ಬೈ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಟೇಕ್ ಕೇರ್.